ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಮಾವಾಸ್ಯೆಯ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಈ ಅಮಾವಾಸ್ಯೆ ಅಂದ ಸಂದರ್ಭದಲ್ಲಿ ಜನಸಾಮಾನ್ಯರಲ್ಲಿ ಒಂದು ಭಾವನೆ ಅನ್ನೋದಿದೆ. ಈಗ ಒಂದು ಮಗು ಅಮಾವಾಸ್ಯೆಯಲ್ಲಿ ಹುಟ್ಟಿತು ಅಂದಾಗ ಅವನ ಬದುಕಲ್ಲಿ ಕೇವಲ ಕತ್ತಲೆ, ಅವನ ಬದುಕಲ್ಲಿ ಏಳಿಗೆ ಅನ್ನೋದಿಲ್ಲ. ಈ ರೀತಿಯ ಭಾವನೆಗಳು ಸಹಜವಾಗಿ ಮೂಡುವಂಥದ್ದು. ಇದೆಲ್ಲದರ ನಡುವೆ ಅಮಾವಾಸ್ಯೆ ಅಂದರೆ ಅಷ್ಟು ಕರಾಳವೇ? ಬದುಕು ಬಂಗಾರ ಆಗೋದಕ್ಕೆ ಸಾಧ್ಯವೇ ಇಲ್ವಾ? ಅಥವಾ ಅಮಾವಾಸ್ಯೆಯ ನಿಜ ಅರ್ಥ ಏನು? ಇದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದು ಮಗುವಿನ ಜನನದ ಹಿಂದೆ ಹಿಡಿದು ಹಲವಾರು ವಿಚಾರಗಳಲ್ಲಿ ಅಮಾವಾಸ್ಯೆಯ ಪಾತ್ರ ಬಹಳ ದೊಡ್ಡದು. ನಾನು ಉದಾಹರಣೆಗೆ ಒಂದು ಮಗುವಿನ ಜನನ ಅಂದಾಗ ಅಯ್ಯೋ ಅಮಾವಾಸ್ಯೆ ದಿವಸ ಮಗು ಹುಟ್ಟುಬಿಟ್ಟಿದೆ, ಅವನ ಬದುಕಲ್ಲಿ ಬೆಳಕು ಅನ್ನೋದೇ ಇಲ್ಲ, ಕರಾಳ ಬದುಕು, ಈ ರೀತಿಯ ಮನೋಭಾವ ಮನಸ್ಸಿನಲ್ಲಿ, ಜನರ ಮನಸ್ಸಿನಲ್ಲಿ ಬರೋದಕ್ಕೆ ಕಾರಣ ಏನು? ನಿಜ ಅರ್ಥ ಏನು ಗುರುಗಳೇ ಈ ಅಮಾವಾಸ್ಯೆ ಅಂದರೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮಗೆ ಅಮಾವಾಸ್ಯೆ ಅಂದ ತಕ್ಷಣ ಭಯವನ್ನು ಉಂಟು ಮಾಡುವ ಒಂದು ವಿಚಾರ ನಮ್ಮಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಅಮಾವಾಸ್ಯೆ ಅಂದ ತಕ್ಷಣ ಶಾಕ್, ಅಮಾವಾಸ್ಯೆ ತಪ್ಪು. ಆದರೆ ಅಮಾವಾಸ್ಯೆ ಅಂತಕ್ಕಂತಹ ವಿಷಯಕ್ಕೆ ಬಂದಾಗ ನಾವು ಪ್ರಪಂಚಕ್ಕೆ ಆಗ್ತಕ್ಕಂಥ ಅಮಾವಾಸ್ಯೆ ತಿಂಗಳಲ್ಲಿ ಒಂದು. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಅಮಾವಾಸ್ಯೆ ನಡೆಯುತ್ತಲ್ಲ, ಆ ಅಮಾವಾಸ್ಯೆಗೆ ಹೆದರ್ಕೋಬೇಕು ನಾವು. ಪ್ರತಿ ಕ್ಷಣವೂ ಕೂಡ ಕುಟುಂಬದಲ್ಲಿ ನಡೆಯುವಂಥ ಅಮಾವಾಸ್ಯೆಗೆ ಎದುರ್ಕೋಬೇಕಾಗತ್ತೆ ಅನ್ನೋದಕ್ಕೆ ಹೆಚ್ಚಾಗಿ ತಿಳ್ಕೋಬೇಕಾಗತ್ತೆ. ಪ್ರಾಪಂಚಿಕವಾಗಿ ಪ್ರಕೃತಿದತ್ತವಾಗಿ ಆಗ್ತಾಗತಕ್ಕಂಥ ಅಮಾವಾಸ್ಯೆಗೆ ಹೆದರಬೇಕಾದದ್ದು ಕೆಟ್ಟದ್ದು, ಅದರಿಂದ ಏನೋ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಅಷ್ಟು ಸೂಕ್ತವಾದ ಮಾಹಿತಿ ಅಲ್ಲ. ಕರೆಕ್ಟ್, ನಿಜ. ಅದಕ್ಕೆ ಹೆದರಬೇಕು, ಅದಕ್ಕೆ ಭಯ ಬೀಳಬೇಕು ಅಂತಕ್ಕಂಥ ವಿಷಯ ಇದೆಯಲ್ಲ, ಇದು ನಮ್ಮಲ್ಲಿ ಹೋಗ್ಬೇಕು. ಮೊದಲು ಯಾಕೆ ಮೌಢ್ಯ ಬಂದ್ಬಿಡ್ತು? ಎಲ್ಲ ಹೀಗೆ ಬಂದಿರೋದಮ್ಮ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಜಾತಕ ಅಂತಕ್ಕಂಥದ್ದನ್ನು ಇವತ್ತು ಪ್ರತಿಯೊಂದು ನಡ್ಕೊಂಡೇ ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ, ಅದನ್ನು ನಂಬ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ಹೇಳಬೇಕಂದ್ರೆ ಬ್ರಹ್ಮ ಜಾತಕ ಅಂದರೆ ಬ್ರಹ್ಮ ಸೃಷ್ಟಿ ಅನ್ನೋದಕ್ಕೆ ಅದಕ್ಕೆ ನಾವು ಅದಕ್ಕೊಂದು ವಿಚಾರವನ್ನು ಹೇಳ್ಬೋದು. ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡಿ ಕಳಿಸಿರ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಆ ಜಾತಕವನ್ನು ನಂಬಬೇಕಾಗತ್ತೆ, ಕೇಳಬೇಕಾಗತ್ತೆ ಅಂತ ಅನ್ಕೊಂಡ್ಬಂದಿದ್ದೀವಿ. ಅದಕ್ಕೆ ಮೀರಿ ಇರ್ತಕ್ಕಂಥದ್ದು ಬೃಹತ್ ಜಾತಕ. ನಮಗೆ ಬೇಕಾಗಿರೋದು ಬೃಹತ್ ಜಾತಕ. ಬ್ರಹ್ಮ ಜಾತಕಕ್ಕೂ ಬೃಹತ್ ಜಾತಕಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ಮೊದಲು ತಿಳ್ಕೋಬೇಕು. ವಿಧಿ ಬರಹ ಅಂತ ನಾವೇನು ಅನ್ಕೊಂಡಿದ್ದೀವಿ, ಅದನ್ನು ನಮ್ಮ ಕೈಯಲ್ಲಿ ಬರೆಯಕ್ಕೆ ಕೊಟ್ಟಿರತಕ್ಕಂಥದ್ದು ತಿಳ್ಕೊಳ್ಳೋದಕ್ಕೆ ಬೃಹತ್ ಜಾತಕ. ನಮ್ಮ ಕೈಯಲ್ಲಿ ಬರೆಯೋ, ನಮ್ಮ ಕೈಯಲ್ಲೇ ಬರ್ಕೊಳ್ಳಿ ಅಂತ ಕೊಟ್ಟಿರ್ತಕ್ಕಂಥದಕ್ಕೆ ಬೃಹತ್ ಜಾತಕ. ಬರೆದಿರೋದು ಬ್ರಹ್ಮ ಜಾತಕ ಹೀಗಿದೆ ಅಂತ ಹೇಳಿ ಅದೇ ಜೀವನ ಅಂತ ತಿಳ್ಕೊಂಡಿರೋದೇ ಮೊದಲನೇ ಅಪರಾಧ ಆಗಿರೋದು ನಮ್ಮದು. ಅಂದ್ರೆ ಒಂದು ಪುಸ್ತಕ ಅಂತ ಅಂದ್ಕೊಂಡ್ರೆ ಒಂದು ಪುಟ ಬರೆದಿದ್ದಾನೆ, ಇನ್ನೊಂದು ಪುಟ ಖಾಲಿ ಇದೆ ಅಂದ್ರೆ ಅಲ್ಲಿ ಬರ್ಕೊಳ್ಳಿ ಅಂತನಾ? ಎಸ್. ಓಕೆ. ಪ್ರತಿಯೊಂದು ಅಷ್ಟೇ. ಇಲ್ಲಿ ನಾ ನೀ ಈ ಎರಡು ಅಕ್ಷರದ ಇರ್ತಕ್ಕಂತಹ ಲೆಕ್ಕಾಚಾರ, ಅದಕ್ಕೆ ಉದಾಹರಣೆ ಹೇಳ್ತಾ ಇರ್ತೀವಿ ನಾನು. ನಾ ಅಂದರೆ ನಮ್ಮ ನಡಿಗೆ. ಇದರಲ್ಲಿ ನಮ್ಮ ಜೀವನ ಬೃಹತ್ ಜಾತಕವನ್ನು ರೂಪಿಸ್ಕೋಬೋದು. ಪ್ರತಿ ಮನುಷ್ಯನ ನಡಿಗೆಯ ಮೇಲೆ ಅವನ ಭವಿಷ್ಯ ಇರುತ್ತೆ ಹೊರತು ಜಾತಕದಲ್ಲಿರ್ತಕ್ಕಂಥ ರೀತಿಯಲ್ಲಿ ಭವಿಷ್ಯ ಇರುತ್ತೆ ಅಂತಕ್ಕಂಥ ವಿಚಾರ ಒಂದು ಭಾಗ. ಅದು ಬೇಡ ಅಂತ ತೆಗೆದಾಕೋದು ಬೇಡ ಅನ್ಕೊಳ್ಳಿ. ಈ ನಾ ಅಂತಕ್ಕಂಥದ್ದು ನಡಿಗೆ. ನೀ ಅಂತಕ್ಕಂತಹ ವಿಚಾರ ಏನು ಅಂದರೆ ಅದು ನಿದ್ದೆ. ನಿದ್ದೆಗೆ ವರಪ್ರಧಾನ ಯಾರು? ಭಗವಂತ. ಇಷ್ಟೇ ಅಮ್ಮ ಮನುಷ್ಯನಲ್ಲಿರ್ತಕ್ಕಂಥ ಬೃಹತ್ ಜಾತಕವನ್ನು, ಬೇಕಾಗಿರ್ತಕ್ಕಂಥ ಸತ್ಯವನ್ನು ಇವತ್ತು ತೋರಿಸೋಣ. ನಡಿಗೆ ಮತ್ತು ನಿದ್ದೆ. ಎಸ್. ಇದು ಎರಡು ತಲತಲಾಂತರದಿಂದ ವಂಶ ಪಾರಂಪರೆಯಿಂದ ಬಂದಿರತಕ್ಕಂಥ ಕುಂಡಲಿಯನ್ನು ನೋಡಬೇಕು ಅಂದರೆ ಅಷ್ಟು ಮಾತ್ರ ನೋಡಬೇಕು. ವಂಶದಲ್ಲಿ ನಿದ್ದೆ ಯಾರು ಎಷ್ಟು ಕ್ವಾಲಿಟಿಯಾಗಿ ಮಾಡಿದ್ದಾರೆ. ಓಕೆ, ಖಂಡಿತ ಖಂಡಿತ. ಇದನ್ನ ಬೃಹತ್ ಜಾತಕ. ಹಾಗಾದರೆ ಬೃಹತ್ ಜಾತಕವನ್ನು ನಾವು ಬರ್ಕೋಬೇಕು ಅಂದರೆ ಹೇಗೆ ಬರ್ಕೊಳ್ಳೋದು ಅಂತ ಪ್ರಶ್ನೆ ಆಗುತ್ತೆ. ಹೌದು, ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಅದೇನೋ ಜಾತಕ ಅಂತ ಹೇಳಿದ್ರೆ ನೋಡ್ತಾ ಇದ್ದೀವಿ. ನೀವು ಬೃಹತ್ ಜಾತಕ ಅಂತ ತಕ್ಷಣ ನಾವೇನು ಬರ್ಕೊಳಕ್ಕಾಗತ್ತೆ? ಅಲ್ಲ, ನಾನು ಒಂದು ಸೈಡಲ್ಲಿ ಒಂದು ಮಾತು ಕೇಳ್ತೀನಮ್ಮ. ನಮ್ಮ ಹಣೆ ಬರ ವಿಧಿ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ನಾವು ರೂಪಿಸ್ಕೋಬೋದು ಅನ್ನೋದು ಭಗವಂತ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಅನ್ಕೋಬೋದಾ? ಖಂಡಿತ ಕೊಟ್ಟಿದ್ದಾನೆ. ಹಾಗಿರ್ಬೇಕಾದ್ರೆ ಅದಕ್ಕೆ ಹೆದರ್ಕೊಳ್ಳೋದೇನಂತೆ? ಕರೆಕ್ಟ್. ಅಮಾವಾಸ್ಯೆ ಬಂತು, ಪೌರ್ಣಮಿ ಬಂತು, ಯಮಗಂಡ ಬಂತು, ಈ ಕಾಲ ಚೆನ್ನಲ್ಲ, ಆ ಕಾಲ, ಅದಲ್ಲವೇ ಅಲ್ಲ ರೀ ಗುರುಗಳೇ. ನಾವು ನನ್ನ ಪರಿಕಲ್ಪನೆ ಹೆಂಗೆ ಅಂದರೆ, ನಾವು ಕೇಳೋದಕ್ಕೂ ನೆಟ್ಟಗೆ ಬರಲ್ಲ ಅಂತ. ಈ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋಕ್ಕೂ ನಮಗೆ ನೆಟ್ಟಗೆ ಬರಲ್ಲ. ಇದಕ್ಕೆ ಲಕ್ಷ ಪಟ್ಟು ಮಾರ್ಕ್ಸ್ ಕೊಡ್ಬೇಕು ನಿನಗೆ. ಯಾಕೆ ಅಂದರೆ ಲಕ್ಷ ಪಟ್ಟು ಒಂದು ಕಮ್ಮಿನೇ ನಿನಗೆ. ಯಾಕೆ ಅಂದರೆ ನಾವು ಮೊದಲನೇದಾಗಿ ಪ್ರಶ್ನೆ ಕೇಳೋಕ್ಕೆ ಬಂದಿಲ್ಲ. ನಾನು ಸಾಕಷ್ಟು ಜನಕ್ಕೆ ಅದನ್ನೇ ಹೇಳೋದು. ನಮಗೆ ಮೊದಲು ಪ್ರಶ್ನೆ ಕೇಳಕ್ಕೆ ಬರಬೇಕು. ಪ್ರಶ್ನೆನೇ ಕೇಳಕ್ಕೆ ಬರಲ್ಲ, ಉತ್ತರ ಸಿಗಲ್ಲ.
ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರಶ್ನೆಗೆ ಪ್ರಶ್ನೆನೇ ಆಗ್ತಾ ಇದೆ, ಇವತ್ತು ಉತ್ತರ ಸಿಕ್ಕಿಲ್ಲ. ಹೌದು. ಇದನ್ನು ನಾವಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಇದನ್ನು ಪ್ರಶ್ನೆಗೆ ಪ್ರಶ್ನೆಯಾಗಿ ಯಾಕೆ ಉಳಿಬೇಕು, ಉತ್ತರ ಯಾಕೆ ಸಿಕ್ಕಬಾರ್ದು ಅಂದರೆ ಅದನ್ನ ಇವತ್ತು ಒಂದು ಜಲಕ್ ನೋಡೋಣ. ಏನು ನಿನ್ನೆ ಪ್ರಶ್ನೆ ಹಾಕಿದ್ದೆ ಅಮ್ಮ. ಹೌದು. ನೀವು 27 ನಕ್ಷತ್ರ ಅಂತ ಹೇಳ್ಬಿಡ್ತೀರಿ, ಎಲ್ಲೆಲ್ಲಿ ಕೂರ್ಸೋದು ಅಂತ ನಾವು ನೋಡ್ಬೇಕಲ್ಲ, ನಮ್ಗೆ ಗೊತ್ತಾಗ್ಬೇಕಲ್ಲ. ನಿಜ. ನೀವು ಹೇಳಿದ್ರಿ ನಮ್ಗೆ ಗೊತ್ತಾಗ್ಬೇಕಲ್ಲ ಅಂತ ಪ್ರಶ್ನೆ ಹಾಕ್ತೀವಿ. ಹೌದು. ಅದಕ್ಕೆ ಇವತ್ತು ಅದನ್ನ ಒಂದು ಸ್ವಲ್ಪ ನೋಡ್ಬೇಡ. ಹಾಗೆ ಅದು ನೋಡಿದಾಗ ಇದು ಮನೆಯ ಜಾತಕ, ಸಂತಾನಕ್ಕೆ ಇರ್ತಕ್ಕಂತಹ ಜನನ ದೋಷ ಅಂತ ಹೇಳ್ಬೋದು. ಅಂದ್ರೆ ಪ್ರತಿ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಜನನ ದೋಷ ಏನಿದೆ, ಈ ಮನೆಯಲ್ಲಿ ಮಧ್ಯ ಇರತಕ್ಕಂಥ 9 ಮನೆ ಕಾಣಿಸ್ತಾ ಇದೆಯಮ್ಮ, ಬ್ರಹ್ಮಸ್ಥಾನ. ಈ 9 ಅಂತಕ್ಕಂಥ ವಿಚಾರಕ್ಕೆ ಹೋದಾಗ ಒಂದೊಂದು ರಾಶಿಗೆ 3 ಪಾದ 3.5 ಪಾದ ಇರತಕ್ಕಂಥ ಸನ್ನಿವೇಶ ಇರುತ್ತೆ. 9 3 27 ನಕ್ಷತ್ರವೂ ಕೂಡ ಆ ಬ್ರಹ್ಮಸ್ಥಾನವನ್ನ ನಿಗದಿ ಮಾಡಿ ಮನೆಯನ್ನ ಕಟ್ಟಿದಾಗ ನಿಮ್ಮ ಮನೆಯೇ ಬೃಹತ್ ಜಾತಕವಾಗಿ ನಿಮ್ಗೆ ಏನೇನು ಬೇಕು ಎಲ್ಲವನ್ನು ಕೊಡುತ್ತೆ. ಆಮೇಲೆ ಇನ್ನೊಂದು ನಿದರ್ಶನ ಕೊಡ್ತೀನಿ. ಆ ಸೈಡ್ 4 ಮೂಲೆಗೆ ಗ್ರಹಗಳನ್ನ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಬುಧ, ಗುರು, ಶುಕ್ರ ಇವರು ಪ್ರತಿಯೊಂದು ತುಂಬಾ ಎಲ್ರಿಗೂ ಬೇಕಾಗಿರ್ತಕ್ಕಂತಹ ಶುಭ ಗ್ರಹಗಳು ಅಂತ ಅನ್ಕೊಂಡಿದೀವಿ. ಈಗ ಮನೆಯನ್ನು ನಾವು ಮಾರ್ಕ್ ಮಾಡಬೇಕಾದ್ರೆ 4 ಮೂಲೆಯಲ್ಲಿ ಆ ಗ್ರಹಗಳು ಪೂರ್ಣವಾಗಲು ಕಾಣಿಸ್ತಾ ಇದೆ. ಲೆಕ್ಕ ಹಾಕೊಳ್ಳೋಣ, 4 ಮೂಲೆಗೂ ಕೂಡ ಆ ಗ್ರಹಗಳಿದ್ದಾರೆ. ಈಗ ನಾವು ಇದನ್ನ ಮನೆಯಲ್ಲಿ ಕೂರ್ಸಕ್ಕಾಗಿದೆಯಾ? ಇಲ್ಲ. ಅಂದ್ರೆ ಈ ಥರ ಪ್ಲಾನಿಂಗ್ಸ್ ಬಹುತೇಕ ಮಾಡ್ಕೊಂಡ್ರಲ್ಲ ಗುರುಗಳೇ. ಅಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಹಣೆ ಬರ ಬರ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಬೃಹತ್ ಜಾತಕವನ್ನು ನಿರ್ಮಾಣ ಮಾಡ್ಕೋಬೇಕು. ಆ ಬೃಹತ್ ಜಾತಕ ಏನು ಅಂದರೆ ಗ್ರಹಗಳನ್ನು ನಾವು ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಇದೆ ಅಲ್ಲೇ ಕೂರಿಸ್ಬೇಕು ಅವ್ರನ್ನ. ಆಮೇಲೆ ಅವ್ರನ್ನ ಬಳಸ್ಬೇಕಾ ಬೇಡವಾ? ಈಗ ಕರೆಂಟ್ ಬರಬೇಕಾದ್ರೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇರುತ್ತಲ್ಲಮ್ಮ, ಇರುತ್ತೆ. ಹಾಗಿರ್ಬೇಕಾದ್ರೆ ನಮ್ಮ ಜಾತಕನೂ ಕೂಡ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಎರಡು ನಮ್ಮ ಕೈಯಲ್ಲೇ ಇದೆ. ಈಗ ನಮ್ಗೆ ಸಿಕ್ಕಿರೋದು ನೋಡಿರೋದು ಹೇಳಿರೋದೆಲ್ಲ ಏನು ಚೆನ್ನಾಗಿಲ್ಲ, ಅಮಾವಾಸ್ಯೆಯಲ್ಲಿ ಹುಟ್ಟಿದೆ, ಯಮಗಂಡ ಕಾಲದಲ್ಲಿ ಹುಟ್ಟಿದೆ, ಯೋಗ ಚೆನ್ನಾಗಿಲ್ಲ, ಲಗ್ನ ಚೆನ್ನಾಗಿಲ್ಲ, ನಕ್ಷತ್ರ ಚೆನ್ನಾಗಿಲ್ಲ, ಏನೋ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಚೆನ್ನಾಗಿಲ್ಲ ಅಂದಮೇಲೆ ಮುಂದಕ್ಕೆ ರಿಪೇರಿ ಏನು ಅಮ್ಮ, ಅದು ಅಲ್ಲೇ ನಿಂತೋಗಿದೆ. ಚೆನ್ನಾಗಿಲ್ಲ, ಸರಿ ಸ್ವಾಮಿ ಚೆನ್ನಾಗಿರೋದಂತೂ ಯಾವ್ದು ಅದಕ್ಕೊಂದು ಸ್ಪಷ್ಟತೆ ನೀವು ಚೆನ್ನಾಗಿ ಕೊಟ್ಟಿದೆಯಲ್ಲಮ್ಮ, ಯಾರು ಹಂಗಾರೆ ಹುಟ್ಟೇ ಇಲ್ವಾ ಆ ಥರದಲ್ಲಿ ಅಂತ ನೀನು ಪ್ರಶ್ನೆ ಕೊಡ ಹಾಗೆ ಒಂದು ಹೆಮ್ಮೆಯ ವಿಚಾರ ಹೇಳ್ಕೋಬೋದು. ಒಬ್ರಿದ್ದಾರೆ, ಇದ್ರು, ಒಬ್ರು, ಅದು ನಿನಗೆ ಗೊತ್ತಿಲ್ಲ ಅನ್ನೋ ವಿಚಾರ ಏನಲ್ಲ, ಸ್ವಾಮಿ ವಿವೇಕಾನಂದ. ಇಲ್ಲಿ ಕಾಳಿ ಜೊತೆಯಲ್ಲಿ ಮಾತಾಡ್ತಿರ್ತಕ್ಕಂಥ ಮಹಾನ್ ಪುರುಷ ರಾಮಕೃಷ್ಣ ಪರಮಹಂಸರು. ಆದರೆ ಪಾಪ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಟ್ರು. ಯಾರು? ರಾಮಕೃಷ್ಣ ಪರಮಹಂಸರು. ವಿವೇಕಾನಂದ ತುಂಬ ಚಿಕ್ಕ ವಯಸ್ಸಲ್ಲಿ ನನ್ನ ಪ್ರಾಣ ಇಷ್ಟೇ ಗಂಟೆಗೆ ಹೋಗುತ್ತೆ, ಕಣ್ಣಿನ ಮೂಲಕ ಪ್ರಾಣ ಹೋಗುತ್ತೆ ಅಂತ ಹೇಳಿ ಸತ್ತಂಥ ವ್ಯಕ್ತಿ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಮಾತ್ರ ಸಾಧ್ಯ ಅಂತ ನಾಡು ಇದು. ಅವರು ಬರೆದಿಟ್ಟೋಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಸಮಯ ವ್ಯರ್ಥ ಮಾಡಿಕೊಂಡು ಪೂಜೆ ಪುನಸ್ಕಾರ ಧ್ಯಾನ ಮೌನ ಇದೆಲ್ಲರಿ ವಿಷಯ, ನಿಮ್ಮನ್ನು ನೀನು ತಿಳಿದು ಬದುಕು, ನಿನ್ನ ಪ್ರಜ್ಞೆಯನ್ನ ಮೇಲಕ್ಕೆ ಏರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು, ಪ್ರಜ್ಞಾವಂತನಾಗು ನೀನು. ಅದಕ್ಕೆ ಮಾರ್ಗ ಅದು ಹೇಳ್ತೀನಿ. ಈ ಪ್ರಜ್ಞಾವಂತನಾಗೋದಕ್ಕೆ ಕಾಯಿಲೆಗಳು ನಿರ್ಮೂಲ ಮಾಡಬೇಕು. ಕಾಯಿಲೆಗಳು ಮನುಷ್ಯನಿಗೆ ಬರಬಾರದು. ಇದು ನಿದರ್ಶನ ಸ್ವಾಮಿ ವಿವೇಕಾನಂದರು. ನೀರು ಕುಡಿದ ಮನುಷ್ಯ ಬದುಕೋದು ಅಂತ ತೋರಿಸ್ಕೊಟ್ಟಿರೋದು ವಿವೇಕಾನಂದರು. ಕಾಯಿಲೆ ಬಂದ್ರೂ ಏನು ಔಷಧಿ ತಗೊಳ್ಳದೆ ಬದುಕಬೇಕು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ವಿವೇಕಾನಂದರು. ಎಂಥ ಅದ್ಭುತವಾದ ವಿಷಯ ಅಲ್ವಾ? ಇವತ್ತು ಯಾರಾದರೂ ಆಗಲಿ, ಯಾವುದೇ ತಾಯಿ ಮಕ್ಕಳು ಹುಟ್ಟಿದ್ರೆ ವಿವೇಕಾನಂದರ ಥರ ಏನಾದರೂ ಸ್ವಲ್ಪ ಪ್ರಯತ್ನ ಮಾಡ್ಬೋದು ಅಂತ ಯಾರ ಬಾಯಲ್ಲಿ ಬರ್ತೇನಮ್ಮ? ಡಾಕ್ಟರ್ ಆಗು, ಇಂಜಿನಿಯರ್ ಆಗು, IAS ಆಗು, IPS ಆಗು, ಇವ್ರದೇ ಕಲ್ಪನೆ. ಅಲ್ಲಿ ಏನು ತಪ್ಪಾಗ್ತಾ ಇದೆ ಅಂದರೆ, ಮಗುವಿನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದೇ ಪೇರೆಂಟ್ಸು. ಅದಕ್ಕೆ ಈ ಹನುಮಂತ ಆಂಜನೇಯ ಗೊತ್ತಲ್ಲಮ್ಮ, ನಾವು ವಾನರ ವಂಶ ಒಪ್ಕೋಬೋದಲ್ಲ? ವಾನರ ವಂಶ ನಾವು. ಹಾಗಿರ್ಬೇಕಾದ್ರೆ ನಮಗೇ ಗೊತ್ತಿಲ್ಲದೆ ಇರತಕ್ಕಂಥ ಶಕ್ತಿ ಆಂಜನೇಯನಿಗೂ ಗೊತ್ತಿಲ್ಲದೆ ಇರೋ ಶಕ್ತಿ ಆಂಜನೇಯನಲ್ಲಿದೆ, ಏನೆಲ್ಲ ಮಾಡೋ ಶಕ್ತಿ ಇದೆ. ಹಾಗೆ ನಮ್ಮಲ್ಲೂ ಇದೆ ಅಂತ ಒಪ್ಕೋಬೋದಲ್ಲ? ಖಂಡಿತ. ನಾವು ಮಗುವನ್ನ ನಾಶ ಮಾಡಕ್ಕೆ ಹೊರಟಿರೋದಲ್ಲಿ ಅಂದ್ರೆ ಅಲ್ಲೇನೆ. ನೀನು ಈ ಥರ ಆಗು, ನೀನು ಈ ಥರ ಪರಿವರ್ತನೆ ಆಗು, ನೀನು ಇದನ್ನೇ ಓದಬೇಕು, ಇದನ್ನ ಅಪ್ಪ ಅಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ನಾವು ಕಾರಣಕರ್ತರಾಗಿದ್ದೀವಿ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಕಲ್ಪನೆಗೆ ಮಕ್ಕಳನ್ನ ಯಾಕೆ ತಿರುಗಿಸ್ತೀರಾ? ಅದ್ರ ಬುದ್ಧಿ ಏನು ಗೊತ್ತಿಸ್ಬೇಕು, ನಮ್ಮ ಆಸೆನ ಅವ್ರ ಮೇಲೆ ಹೇರೋದು. ಎಸ್, ಅದ್ರ ಶಕ್ತಿ ಏನೋ ತಿಳ್ಕೋಬೇಕು, ಅದೇನು ಮಾಡುತ್ತೆ ತಿಳ್ಕೋಬೇಕು. ಸ್ಕ್ರೂ ಡ್ರೈವರ್ ಎತ್ಕೊಳುತ್ತಾ, ಸ್ಟವ್ ಎತ್ಕೊಳುತ್ತಾ, ಚಾಕು ಎತ್ಕೊಳುತ್ತಾ,
ಅಲ್ಲ ರೀ, ಅದ್ರ ಮನಸ್ಸಲ್ಲಿ ಏನು ಬರುತ್ತೆ ಅದೇ ಸತ್ಯ. ನಾವು ಮೂಗು ಮಗುವಿಗೆ ನಾಮಕರಣ ಮಾಡಿಬಿಟ್ಟು ಗೊತ್ತಿಲ್ಲದೆ ಇರೋ ಸಮಯದಲ್ಲಿ ನಾಮಕರಣ ಮಾಡಿಬಿಟ್ಟು ಆ ಮಗು ಮೇಲೆ ತಲೆ ಮೇಲೆ ಏರ್ಬಿಟ್ಟು ನೀನು ಚೆನ್ನಾಗಿಲ್ವಂತೆ, ನಕ್ಷತ್ರ ಚೆನ್ನಾಗಿಲ್ವಂತೆ, ಏನಮ್ಮ ಈ ದೇಶದಲ್ಲಿ ಈ ಮಟ್ಟಕ್ಕೆ ಒಂದು ಭ್ರಷ್ಟತೆ ಆಗಬೇಕಾ? ಏನು ಹೇಳ್ಬೋದು ಈ ಪದಕ್ಕೆ? ಇದಕ್ಕೆ ಭ್ರಷ್ಟತೆ ತಾನೇ ಇದು. ಇಷ್ಟೊಂದು ಅನ್ಫಿಟ್ ಪರ್ಸನ್ ನಾವು, ಇಷ್ಟೊಂದು ಜ್ಞಾನ ನಮ್ಮಲ್ಲಿ ಇಲ್ವಾ? ಯಾರು ಬುದ್ಧಿವಂತರಾಗಬೇಕು? ನಾವುಗಳು ಬುದ್ಧಿವಂತರಾಗಬೇಕು. ಹೇಳೋರ ಮೇಲೆ ನಾವು ಹೇಳೋದು ಬೇಡ. ಅವ್ರು ಏನೋ ಕಲ್ತಿರ್ತಾರೆ, ಅವ್ರು ಹೇಳ್ಕೊಳ್ಳಿ. ಬಟ್ ನಾವು ಇದನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದು ಎಲ್ಲಿ? ನಮ್ಮ ವಾಸದ ಮನೆಯಲ್ಲೇ ಮಾತ್ರ. ನಮ್ಮ ಪ್ರತಿದಿನ ನಾನು ಮನೆ ಬಿಟ್ಟು ಬೇರೆ ಕದಲ್ತಾ ಇಲ್ಲ. ಯಾಕೆಂದರೆ ಎರಡೇ ಇರೋದು ನಮಗೆ ಲೈನು. ಒಂದು ಆಹಾರ ಸೇವನೆ, ಇನ್ನೊಂದು ವಾಸ ಮಾಡೋ ಜಾಗ. ಅಮ್ಮ, ಇವೆರಡೇ ನಮಗೆ ಜೀವನದಲ್ಲಿ ಬೇಕಾಗಿರ್ತಕ್ಕ ಅತಿ ಅಮೂಲ್ಯವಾಗಿರ್ತಕ್ಕಂಥ ಜಾತಕ. ಊಟ ಮಾಡೋದು ನಾವೇ, ಮನೆ ಕಟ್ಟೋದು ನಾವೇ. ಬರ್ಕೊಳ್ಳಿ ಜಾತಕನ, ಆ ಜಾತಕಕ್ಕೆ ಹೆದರ್ಕೋಬೇಕು. ಎಷ್ಟೋ ಮದುವೆಗಳು ನಿಂತಿದೆ ಹೊಂದಾಣಿಕೆ ಆಗಿಲ್ಲ ಅಂತ. ಹೌದು. ಎಷ್ಟೋ ಹೆಣ್ಣು ಗಂಡಿಗೆ ಮದುವೆ ಆಗ್ತಾ ಇಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ. ಎಲ್ಲೋ ಹುಡುಗ ಎಲ್ಲೋ ಹುಡುಗಿಗೆ ಇವ್ರು ಯಾರೋ ಹೊಂದಾಣಿಕೆ ಮಾಡಕ್ಕೆ ಇವ್ರು ಯಾರಮ್ಮ? ಹೋಗ್ಲಿ, ಹುಡುಗಿ ಕೊಡ್ತಾರೆ ಹುಡುಗನಿಗೆ. ಹುಡುಗನ ಪೂರ್ಣ ವಿಚಾರ ಇವ್ರು ಗೊತ್ತಿರುತ್ತಾ? ಇಲ್ಲ ಅಲ್ಲ. ಹುಡುಗಿ ಅವ್ರು ತಗೊಂಡು ಹೋಗ್ತಾರೆ, ಹುಡುಗಿ ವಿಚಾರ ಅವ್ರಿಗೆ ಗೊತ್ತಿರುತ್ತಾ? ಇಲ್ವಲ್ಲ. ಮತ್ತು ಏನೋ ಇವ್ರದ್ದು ಪರಿಚಯನೇ ಇಲ್ಲದೆ ಇವ್ರಿಗೆ ಮದುವೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಯಾರೋ ಹೇಳೋದು ಮಾತು ಮದುವೆ ಮಾಡೋದು ನಾವೆಂಥ ಬುದ್ಧಿವಂತರು? ಅರ್ಥ ಆಗ್ತಾ ಇದೆಯಾ? ಏನೇನೂ ಗೊತ್ತಿಲ್ಲ. ಪುರೋಹಿತರು ಹೇಳುವಂಥ ಜಾಗದಲ್ಲಿ ಹುಡುಗನ ಬಗ್ಗೆ ನೋಡಿಲ್ಲ, ಹುಡುಗಿ ಬಗ್ಗೆ ನೋಡಿಲ್ಲ, ಪರಿಚಯ ಇಲ್ಲ, ಅವ್ರ ಅಭ್ಯಾಸಗಳು ಗೊತ್ತಿಲ್ಲ. ಮದುವೆ ಮಾಡಿ ಅಂತ ಹೇಳ್ಕೊಡೋಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಅಪ್ಪ ಅಮ್ಮ ಕೇಳಬೇಕು. ಮದುವೆ ಮಾಡೋರು, ಸ್ವಾಮಿ ನಿಮ್ಮ ಮಾಹಿತಿ ಯಾವ ಆಧಾರದಲ್ಲಿ ಕೊಡ್ತೀರಾ ಕೇಳಕ್ಕೆ ಬಂದಿದೆಯಂತೆ ನಮ್ಮವ್ರಿಗೆ? ಅವ್ರು ಹೇಳೋದನ್ನು ಕೇಳೋದೇ ನಮ್ಗೆ ಗೊತ್ತಿರೋದು ಅಲ್ವಾ? ಇದಕ್ಕೆ ಅರೆಪ್ರಜ್ಞಾ ಸ್ಥಿತಿಯಲ್ಲೇ ನಾವಿದ್ದೀವಿ. ನಮಗೆ ಪೂರ್ಣ ಪ್ರಜ್ಞೆ ಬರಬೇಕಂದ್ರೆ ಆ ಪೂರ್ಣ ಪ್ರಜ್ಞೆ ಬರುವಂತಹ ಮನೆಗೆ ಪೂರ್ಣ ಪ್ರಜ್ಞೆ ಕೊಡುವಂಥ ಗ್ರಹಗಳನ್ನು ಯಾವ ಯಾವ ಭಾಗದಲ್ಲಿ ನಾವು ಅದನ್ನು ಗುರುತಿಸ್ಬೇಕು ಅಂತ ಹೇಳ್ತಕ್ಕಂಥ ವಿಷಯಕ್ಕೆ ನಿನ್ನ ಬಾಯಲ್ಲೇ ಬಂತಮ್ಮ. ಇದಕ್ಕೆ ಮಾಹಿತಿ ಕೊಡೋರು ಇಂಜಿನಿಯರಿಂಗಲ್ಲಿ ಆಗತ್ತಾ? ಶಾಸ್ತ್ರ ಹೇಳೋರ ಕೈಲಿ ಆಗತ್ತಾ? ಮೇಸ್ರಿಗೆ ಗೊತ್ತಾ? ಮನೆ ಕಟ್ಟೋರಿಗೆ ಗೊತ್ತಾ? ಹಾಗಿದ್ಮೇಲೆ ನಿಮ್ಮ ಹಣೆ ಬರ ಏನಾಗಿದೆ ಯೋಚನೆ ಮಾಡಿ. ತಪ್ಪ್ಯಾರದು? ಈಗ ಈ ರೀತಿ ಮಾಹಿತಿ ಕೊಡ್ತಕ್ಕಂಥವ್ರು ಮನೆ ಹೀಗೆ ಕಟ್ಟಬೇಕಂತ ಪ್ರಪಂಚದ ಇತಿಹಾಸದಲ್ಲಿ ಯಾರು ಹೇಳೋಕ್ಕಾಗಿದೆಯಾ? ಇಲ್ಲ. ಮತ್ತೇನು ಮಾಡೋದು? ಎಲ್ಲಿದು ಕೊರತೆ ಆಗ್ತಾ ಇದೆ? ಇದಕ್ಕೆ ಪ್ರಯತ್ನ ಮಾಡಬೇಕು. ಏನು ಯಾರು ಇಲ್ಲ ಅನ್ನೋದ್ರ ಬದಲು ನಮ್ಮ ಪ್ರಯತ್ನ ಏನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಅಮ್ಮ ರೂಪಿಸ್ಕೊಳ್ಳೋದಕ್ಕೆ ಎಲ್ರಿಗೂ ಸಾಧ್ಯ ಇದೆ. ಈಗ ಅದು ಹೆಂಗೆ ಹೇಳ್ಬಿಟ್ರಿ ನೀವು? ಈಗ ಹೆಂಗೆ ನಾವು ರೂಪಿಸ್ಕೊಳ್ಳೋದು ಅಂತಕ್ಕಂಥದ್ದು ಆತಂಕ ಬೇಡ. ಹೇಳ್ತಾ ಹೋದಾಗ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಈಗ ವಿಚಾರಕ್ಕೆ ಬಂದ್ಬಿಡೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಮನೆ ಕಟ್ಟೋದು ಪ್ಲ್ಯಾನ್ ಹಾಕ್ತೀವೋ, ಶಾಸ್ತ್ರ ಕೇಳ್ತೀವೋ, ನಮ್ಮ ಅನುಭವಕ್ಕೆ ಮಾಡಿರ್ತೀವೋ, ಯಾರ್ದೋ ಅನುಭವಕ್ಕೆ ಮಾಡಿರ್ತೀವೋ, ಒಂದು ಮನೆ ಅಂತ ಕಟ್ಕೋಬೇಕಂತ ಎಲ್ಲರಿಗೂ ಆಸೆ ಇರ್ತಕ್ಕಂಥ ವಿಚಾರನೇ ನಿಜ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಈ ಅಮಾವಾಸ್ಯೆ ಅನ್ನೋದು ಉತ್ಪತ್ತಿ ಆಗೋದು ನಮ್ಮ ವಾಸದ ಮನೆಯಲ್ಲೇ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಪ್ರಾಪಂಚಿಕವಾಗಿ ನಡೀತಾ ಇರ್ತಕ್ಕಂಥ ಅಮಾವಾಸ್ಯೆಗೆ ಎದುರೋದಲ್ಲ, ನಮ್ಮ ಮನೆಯಲ್ಲೇ ಅಮಾವಾಸ್ಯೆ ಇರುತ್ತೆ. ಅದನ್ನು ಹೇಳೋಣ. ಹೀಗಿರುತ್ತೆ ಮನೆಯಲ್ಲಿ ಅಮಾವಾಸ್ಯೆ. ಇದನ್ನ ಕೆಲವೊಂದು ಹೇಳಿದ್ರೆ ಕೆಲವರು ಸ್ವಲ್ಪ ಬೇಜಾರಾಗ್ಬೋದು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಏನು ಸೂಚನೆಗಳ ಗುರುಗಳೇ? ಸೂಚನೆ. ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಇದೆ ಅಂತ ಗೊತ್ತಾಗ್ಬೇಕಲ್ಲಮ್ಮ. ಆಯ್ತು. ಇದು ತಮಾಷೆನೂ ಕೂಡ ಬೇಜಾರು ಆಗ್ಬೋದು ಕೆಲವರು. ಏನು ಅಂದರೆ ಗಂಡಿನ ಜೇಬಲ್ ಸ್ವಲ್ಪ ಲೈಟಾಗಿ ದುಡ್ಡು ಎತ್ಕೊಳ್ಳೋದು ಅವಶ್ಯಕನುಸಾರವಾಗಿ ಏನೋ ಒಂದು, ಅಥವಾ ಹೆಂಡತಿ ಇಟ್ಟಿರೋದನ್ನ ಗಂಡ ಎತ್ಕೋಬಹುದು. ಆದ್ರೆ ಅಲ್ಲಿ ಇಲ್ಲ ನಾನು ಮುಟ್ಟಿಲ್ಲ ಅಂತಾನು ಹೇಳಬಹುದು. ನಡೆಯುತ್ತಲ್ಲಮ್ಮ. ಅಕಸ್ಮಾತ್ ಎತ್ಕೊಂಡಿದ್ರು ಹೇಳಬಹುದು. ಆಮೇಲೆ ಎತ್ಕೊಂಡಿದ್ದೆ ಬೇಜಾರು ಮಾಡ್ಕೋಬೇಡ ಅಂತ. ಬಟ್ ಎತ್ಕೊಳ್ಳೋ ಪ್ರಕ್ರಿಯೆ ಅಂತೂ ಅರ್ಥ ಮಾಡ್ಕೋಬೇಕು. 100% ಎಷ್ಟು ವಿಶೇಷ ವಿಚಿತ್ರವಾಗಿದೆ ಅಂದ್ರೆ, ಇನ್ನೊಂದು ಇದಕ್ಕಿನ್ನ ಒಂದು ಭಾಗ ಮುಂದಕ್ಕೆ ಹೋದ್ರೆ ಚೈನ್ ತೆಗೆದು ಎಲ್ಲೋ ಇಟ್ಟಿರ್ತಾರೆ, ಬಳೆ ಬಿಚ್ಚಿ ಎಲ್ಲೋ ಇಟ್ಟಿರ್ತಾರೆ, ಅರ್ಜೆಂಟ್ ಎಲ್ಲೋ ಹೋಗಿ ಬಂದು ಅಮ್ಮ ಮತ್ತೆ ಹುಡ್ಕೋರು ಕೈ ಹಾಕ್ರೆ ಸಿಕ್ಕಲ್ಲ. ಅದು ಪರದೆ ಆಡೋಗ್ಬಿಡ್ತಾರೆ, ಎಲ್ಲೋಯ್ತು ಎಲ್ಲಿಟ್ಟೆ ಎಲ್ಲೋದು, ಆಮೇಲೆ ಸಿಕ್ಕುತ್ತೆ. ದೇವರಿಗೆಲ್ಲ ಅರ್ಕೆ ಕಟ್ಕೊಂಡು ಏನೇನೋ ಕತೆ ಮಾಡಿ ಆಮೇಲೆ ಸಿಕ್ಕತ್ತೆ, ಎಲ್ಲೂ ಹೋಗಲ್ಲ ಅದು. ಅಂತೂ ಮ್ಯಾಜಿಕ್. ನಿಮ್ಮ ಮನೆಯಲ್ಲಿ ಅಮಾವಾಸ್ಯೆ ಕುರ್ತೇಟಿದೆ, ಗುರುತುಗಳು. ಆಮೇಲೆ ಮುಟ್ಟೇ ಇಲ್ಲ, ಗಂಡನಿಗೂ ಗೊತ್ತಿಲ್ಲ, ಹೆಂಡತಿಗೂ ಗೊತ್ತಿಲ್ಲ, ಮನೇಲಿರೋ ಮಕ್ಕಳಿಗೂ ಗೊತ್ತಿಲ್ಲ. ಪದಾರ್ಥ ಮರೆಯಾಗತ್ತೆ. ಹಣ ಬಂಡ್ಲು ಮಾಡಿ ಮೂರು ಬಂಡ್ಲು ಅದನ್ನು ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಕರೆಕ್ಟಾಗಿಟ್ಟು ಬೀಗ ಹಾಕಿ ಜೇಬಲ್ಲೇ ಇಟ್ಕೊಂಡು ಮಲ್ಕೊಂಡ್ರು. ಆ ಬಂಡ್ಲು ತೆಗೆದ್ರೆ ಕಮ್ಮಿ ಆಗಿರುತ್ತೆ ನೋಟು. ಇದನ್ನು ಸಾಬೀತುಪಡಿಸ್ಬೇಕಾ ನೋಡ್ಬೋದು. ದುಡ್ಡನ್ನು ಎಣಿಸೋದು
ರೂಪಾಯಿದೋ 20 ರೂಪಾಯಿದೋ 500 ರೂಪಾಯಿ, ಇದನ್ನು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಅಂದರೆ ಇದು ಸತ್ಯನಾ, ಎಷ್ಟು ರಬ್ಬರ್ ಬ್ಯಾಂಡಾರ ಹಾಕಿ, ಓಕೆ, ಬೀಗದಕ್ಕೆ ನೀವೇ ಇಟ್ಕೊಳ್ಳಿ, ಆಮೇಲೆ ಬೀರು ಪಕ್ಕದಲ್ಲೇ ಮಲ್ಕೊಳ್ಳಿ, ಯಾಕೆಂದ್ರೆ ಇದೆಲ್ಲ ಗೊತ್ತಾಗ್ಬೇಕಲ್ಲ. ತೆಗೆದು ಬೀರು ತೆಗೆದು ನೋಡಿದ್ರೆ ನೋಟ್ ಎಷ್ಟು ಕಮ್ಮಿ ಆಗಿರುತ್ತೆ ಅಂದರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಏನಿದು ಮ್ಯಾಜಿಕ್, ಹೇಗನ್ಸುತ್ತೆ? ಅಂದರೆ ಅದು ಗೊತ್ತಾದಾಗಲೇ ಸತ್ಯ ಅಂತ ಗೊತ್ತಾಗೋದು, ಅನುಭವಕ್ಕೆ. ಆಮೇಲೆ ಎಲ್ಲರೂ ಅನ್ಕೋಬೇಕು, ಕಮ್ಮಿ ಆಗಬೇಕಿತ್ತು ಆಗಿಲ್ವಲ್ಲ ಅನ್ಕೋಬೇಡಿ, ನಿಮ್ಮನ್ನ ಟೆಸ್ಟ್ ಮಾಡಿ ನಿಮ್ಮಲ್ಲಿ ಇದೆಯಾ ಅಂತ. ಎಲ್ಲರೂ ಮನೇಲಿ ಅಮಾವಾಸ್ಯೆ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ನಾನು, ಅದಕ್ಕೆ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಎರಡನೇ ವಿಷಯ, ಸಂಪು ನೀರು ಹೋಗ್ತಾನೆ ಇರುತ್ತೆ, ಎಷ್ಟು ಬೇಗ ಖಾಲಿ ಆಗುತ್ತೆ, ಎಷ್ಟೋ ಜನ ಮೇಲೆ ಕಂಪ್ಲೇಂಟ್ ಇದೆ. ಹೆಂಗೆ ಮಾಯ ಆಗುತ್ತೆ ಅನ್ನೋ ಗೊತ್ತೇ ಆಗಲ್ಲ, ಇಷ್ಟೊಂದು ನೀರು ಬೇಕಾ ನಮ್ಮ ಮನೆಗೆ, ಖರ್ಚೇ ಆಗಲ್ಲ, ಯಾಕಂಗೆ ಹೋಗ್ತಾ ಇದೆ, ಇರೋದೆರಡು ಜನ. ಎರಡನೇದು, ಮೋಟ್ರ್ ಕೆಟ್ಟೋಗ್ತಾನೆ ಇರ್ತದೆ. ಅಮ್ಮ ಎಷ್ಟು ಬೇಕು ನಿನಗೆ ವಿಚಾರಗಳು, ಕೆಲಸದೋಳು ಸ್ವಲ್ಪ ಯಾಮಾರ ಒಂಚೂರು ಎಗರಿಸ್ಬಿಟ್ಟು ಇಲ್ಲ ನಂಗೆ ಗೊತ್ತಿಲ್ಲ, ಕಂಪ್ಲೇಂಟ್ ಎಲ್ಲ ಹೋಗುತ್ತೆ. ಎಲ್ಲರೂ ಮನೆಯಲ್ಲೂ ಅಂತ ಹೇಳ್ತಾ ಇಲ್ಲ, ಇವೆಲ್ಲ ಸೂಚನೆಗಳು. ಅಕಸ್ಮಾತ್ ಆಗ ಕರೆಂಟ್ ಶಾಕ್ ಹೊಡಿಯತ್ತೆ, ಕಳ್ತನ ಆಗ್ತದೆ ಮನೆಯಲ್ಲಿ, ವೆಹಿಕಲ್ ನಿಂತಿದ್ದು ವೆಹಿಕಲ್ ಎತ್ಕೊಂಡು ಹೋಗ್ತಾರೆ, ಮಕ್ಕಳನ್ನ ಕಿಡ್ನಾಪ್ ಮಾಡ್ತಕ್ಕಂಥ ಸನ್ನಿವೇಶ ನಡೆಯುತ್ತೆ. ಎಲ್ಲರೂ ಮನೇಲಿ ನಡೆಯಲ್ಲ, ಯಾಕೆ ಅಂದರೆ ಅವರು ದುಡ್ಡು ಕಳ್ಕೋಬೇಕು, ಆ ಮಗು ಮೂಲಕವಾಗಿ ದುಡ್ಡನ್ನ ಕಳ್ಕೋಬೇಕು, ಸಾಲಕ್ಕೆ ಸಿಕ್ಕಾಕೋಬೇಕು, ಯಾರಿಗೋ ಸಿಗ್ನೇಚರ್ ಹಾಕ್ಬಿಟ್ಟು ಇವ್ರು ಕೋರ್ಟ್ಗೆ ಹೋಗುವಂಥ ಸನ್ನಿವೇಶ ಬರುತ್ತೆ. ಇವೆಲ್ಲವೂ ಮನೆಯಲ್ಲಿ ನಡೀತಕ್ಕಂತಹ ಅಮಾವಾಸ್ಯ ಪ್ರಭಾವ. ಅಮ್ಮ ಪ್ರತಿದಿನ ಪ್ರತಿ ಕ್ಷಣ ನಡೀತಾ ಇದ್ರೆ ನೀವು ತಿಂಗಳಲ್ಲಾಗೋ ಅಮಾವಾಸ್ಯೆಗೆ ಎದುರ್ಕೊಳ್ಳೋದು ಯಾಕೆ? ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ? ತಿಂಗಳಲ್ಲಿ ಬರೋದು ಒಂದು ಅಮಾವಾಸ್ಯೆ, ಅದು ನಿಮ್ಗೆ ಸಂಬಂಧವಿಲ್ಲದ ವಿಚಾರ. ಹೌದು, ಪ್ರಕೃತಿ ತತ್ವ ನಡೀತಾ ಇದೆ ಅಷ್ಟೇ, ಅದು ಯಾರು ಒಬ್ರಿಗಲ್ಲ, ಎಲ್ರಿಗೂ ನಡೀತಾ ಇದೆ. ಅದಕ್ಕೆ ನಾವು ಅಮಾವಾಸ್ಯೆ ಕೆಟ್ಟದ್ದು ತಪ್ಪು ಅಂತ ಅಂದ್ಕೊಂಡು ನೀವು ಹೇಳಿದಾಗೆ ಮಗು ಹುಟ್ಟಿತಕ್ಕಂಥದ್ದು ವಿಚಾರನೂ ಅಷ್ಟೇ. ಈಗ ನಾನೇ ಎಷ್ಟು ಸಲ ಹೇಳ್ತೀನಿ, ನಿಮ್ಮ ಅಮಾವಾಸ್ಯೆಯಲ್ಲಿ ಮಗು ಹುಟ್ಟಿದರೆ ಇದರ ಅರ್ಥ ಏನು ಅಂತ ತಿಳ್ಕೊಬೇಕು. ಇವತ್ತು ಅಮಾವಾಸ್ಯೆಯಲ್ಲಿ ಹುಟ್ಟಿದ ತಪ್ಪು ಅಂತ ತಿಳ್ಕೊಬಾರ್ದು. ಮಾರಕವಾದದ್ದು, ಪ್ರಾಣ ಹೋಗುವಂಥದ್ದು ಯಾವ ಕಾರಣಕ್ಕೂ ಅಲ್ಲ. ಅಮಾವಾಸ್ಯೆಯಲ್ಲಿ ಮಗು ಹುಟ್ಟಿದ ತಕ್ಷಣ ಏನೇನೋ ಆಗ್ಬಿಡುತ್ತೆ ಅಲ್ಲ. ಯಾಕಾಗತ್ತೆ, ಯಾವಾಗ ಆಗತ್ತೆ ಅಂದರೆ ನಮ್ಮ ಎಚ್ಚರಿಕೆಯನ್ನು ನಾವು ಕೈ ಬಿಟ್ಟಾಗ. ಯಾಕೆ ಅಂದರೆ ಇದು ತಗೊಂಡು ತೋರಿಸ್ತಾರೆ ಮಗು ಹುಟ್ಟಿದ ಟೈಮಿಂಗ್ ಇದೆ ಅಂತ. ನೀನು ಹೇಳ್ದಂಗೆ ಅವ್ರು ಏನೋ ಒಂದು ಹೇಳಿ ಒಂದು ಶಾಂತಿ ಪೂಜೆ ಮಾಡಿ ಅದನ್ನು ಸೈಡ್ಗೆ ಹಾಕ್ತಾರೆ. ಅಮಾವಾಸ್ಯೆಗೆ ಶಾಂತಿ ಪೂಜೆ ಅಲ್ಲ. ನಕ್ಷತ್ರಕ್ಕಾಗಲಿ ಅಮಾವಾಸ್ಯೆಗಾಗಲಿ ಯಮಗಂಡ ಕಾಲಕ್ಕಾಗಲಿ ಏನೇ ಹುಟ್ಟಿದ್ರು ಯಾವ ಕಾರಣಕ್ಕೂ ಇದು ಸಾಧ್ಯವಿಲ್ಲದ ವಿಚಾರ. ಯಾಕೆಂದ್ರೆ ಇವತ್ತು ಕುಂಡಲಿಯನ್ನು ಕೇಳಿದಾಗ ನಿಮಗೆ ಈ ರೀತಿ ಶಾಂತಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಸನ್ನಿವೇಶ ಬಂದಾಗ ಎಷ್ಟೋ ಜನ ಮಾಡಿ ಮಾಡಿ ಸಾಕಾಗಿ ಕೊನೆಯಲ್ಲಿ ನಮ್ಮ ಹತ್ರ ಬಂದಾಗಲೂ ಹೇಳ್ತಾರೆ, ಸ್ವಾಮಿ ಇದೊಂದೇ ಕೊನೆ, ನನ್ನ ಹೆಂಡತಿ ಕರ್ಕೊಂಬಂದವಳೆ, ಇಲ್ಲಿಂದನೇ ಹೊಡ್ಕೊಂಡು ಹೋಗ್ಬಿಡ್ತೀನಿ, ಇವಾಗ ಏನೋ ನಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿನೂ ನಾನು ನೋಡಿದ್ದೀನಿ. ಅಷ್ಟು ಬೇಸತ್ತಿ ಬಂದಿರ್ತಾರೆ. ಕಡೇ ಪ್ರಯತ್ನ ನಮ್ಮ ಕೈಲಿ ಆಗಲ್ಲ, ನಿಮ್ದು ಏನೋ ಒಂದು ವಿಚಾರ ವಿಶೇಷ ಇದೆ ಅಂತ ಭಾರಿ ಯೋಚನೆ ಮಾಡಿ ಬಂದಿದ್ದೀನಿ ಸ್ವಾಮಿ, ಇದೇ ಫಸ್ಟು ಇದೇ ಕೊನೆ ಅಂತಕ್ಕಂತಹ ವಿಚಾರಗಳು ಕೇಳಿದಾಗ ಎಷ್ಟು ನೋವಾಗುತ್ತೆ. ಇಷ್ಟಷ್ಟು ಬರ್ಸಿರ್ತಾರೆ, ಅಲ್ಲಿ ಹೋಗಿದೆ ಇದು ಬರ್ಕೊಟ್ರು, ಇಲ್ಲಿ ಹೋಗಿದೆ ಇದು ಬರ್ಕೊಟ್ರು ಅಂತ, ಅದೆಲ್ಲ ಸೈಡ್ಗೆ ಹಾಕಿ ಅಂತ ಹೇಳಿದ ತಕ್ಷಣ ಹಾಗಾದರೆ ಅದು ಬೇಡ, ನಮ್ಮ ರಸ್ತೆ ಬೇರೆ ಇದೆ, ಅದನ್ನು ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ. ಆದರೆ ಒಂದೇ ಸಲ ಸರಿ ಹೋಗ್ಬಿಡುತ್ತೆ, ವಾರಕ್ಕೆ ಆಗ್ಬಿಡುತ್ತೆ, ತಿಂಗಳಿಗೆ ಆಗ್ಬಿಡುತ್ತೆ, ವರ್ಷಕ್ಕೆ ಆಗ್ಬಿಡುತ್ತೆ ಅಂತ ವಿಚಾರ ಇದೆಯಲ್ಲ, ಇದು ಸುಳ್ಳಾಗತ್ತೆ. ನಾವು ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಜಮೀನಲ್ಲಿ ಒಂದು ವರ್ಷಕ್ಕೊಂದು ಬೆಳೆ ತೆಗಿತಾ ಇದ್ವಿ ಒಂದು ಕಾಲದಲ್ಲಿ. ಒಂದು ಬೆಳೆ ಎತ್ತರವಾದ ಭತ್ತ, ಆಯಿತಾ, ಎಷ್ಟು ಚೆನ್ನಾಗಿ ಭೂಮಿ ಒಣಗಿ ಒಳ್ಳೆ ಸಮೃದ್ಧಿಯಾಗಿ ಊಟ ಮಾಡ್ತಾ ಇದ್ರೆ ಘಮ ಘಮ ಅಂತ ಸುವಾಸನೆ ಬರ್ತಿತ್ತು ಅನ್ನದಲ್ಲಿ. ಇವತ್ತು ವರ್ಷಕ್ಕೆ 3 ಬೆಳೆ, 9 ರೀತಿಯಲ್ಲಿ ಅದಕ್ಕೆ ಹಾಕುವಂತಹ ವಿಷ ಭೂಮಿಗೆ. ಯಾಕೆ? ಸೇಫ್ ಆಗಬೇಕಲ್ಲ, ರಾಸಾಯನಿಕಗಳು. ಹೌದಾ? ಈಗ ನಮಗೆ ಕಲಬೆರಕೆಯಾಗಿರ್ತಕ್ಕಂಥ ಆಹಾರ, ಈಗ ನಾವು ಎಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಆಗತ್ತೆ? ಇದನ್ನು ತಿಳ್ಕೊಬೇಕಾ, ಅಮಾವಾಸ್ಯೆ ಬಗ್ಗೆ ಹೆದರ್ಕೋಬೇಕಾ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಹಾಗಂತ ಅಮಾವಾಸ್ಯೆಯಲ್ಲಿ ಏನು ಬೇಕಾದ್ರೂ ಮಾಡಬಹುದಾ? ಏನೂ ಆಗಲ್ಲ. ಮದುವೆ ಮಾಡಿಕೊಂಡ್ರು ತಪ್ಪಿಲ್ಲ, ಮಹಾಲಯ ಒಂದು ಬಿಟ್ರೆ. ಯಾಕೆಂದ್ರೆ ಹಿರಿಯರಿಗೋಸ್ಕರ ರಿಸರ್ವ್ ಮಾಡೋಣ ಅಂತ, ಅವ್ರಿಗೋಸ್ಕರ ಒಂದು ಕೃತಜ್ಞತೆಗೋಸ್ಕರ ಮಹಾಲಯ ಒಂದು ಬಿಡೋಣ. 11 ಅಮಾವಾಸ್ಯೆ ಕೂಡ ಏನು ತಪ್ಪಿಲ್ಲ, ಹಂಗಂತ ಮಾಡ್ಕೊಳಕ್ ಹೋಗಬೇಡಿ. ವಿಚಾರ ಏನು ಹೇಳೋದೇ ಕಷ್ಟ, ಏನೇನೋ ತಿಳ್ಕೊಂಡ್ಬಿಡ್ತಾರೆ. ಕಾರಣ ಏನಂದ್ರೆ ಅದಕ್ಕೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅಮಾವಾಸ್ಯೆ ಮಾಡ್ಕೋಬೇಕಾದ್ರೆ ಅದು ವಿಧಿ ಇಲ್ಲದ ರೀತಿಯಲ್ಲಿ ಆಗಲೇಬೇಕು ಇವಾಗ ಅನ್ನೋ ಮಟ್ಟಕ್ಕೆ ಹೋದಾಗ ತೊಂದರೆ ಇಲ್ಲ. ಆದರೆ ಕ್ರಮ ತಿಳ್ಕೊಳ್ಳದೆ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂತ ಈ ಮೂಲಕ ಹೇಳೋಕ್ಕೂ ಇಷ್ಟಪಡ್ತೀನಿ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನಪ್ಪ, ಕುಟುಂಬದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರ ಹೇಳಿದೆ. ಕುಟುಂಬದಲ್ಲಿರುವಂಥ ಸದಸ್ಯರಲ್ಲಿ ತೊಂದರೆ ಆಗ್ತಕ್ಕಂಥ ಸನ್ನಿವೇಶಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಕುಟುಂಬದಲ್ಲಿರತಕ್ಕಂಥ ಒಬ್ಬ ಸದಸ್ಯರು, ಮಗನೋ ಮಗಳೋ ಗಂಡನೋ ಹೆಂಡ್ತಿನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು.
ಆಕ್ಸಿಡೆಂಟ್ ಆಯಿತು, ಅಥವಾ ರೋಗ ಬಗೆಹರಿದಿರ್ತಕ್ಕಂಥ ಕಾಯಿಲೆ ಬಂತು, ಅಥವಾ ಮನೆಯಿಂದನೇ ಎಸ್ಕೇಪ್ ಆದರು, ಏನೋ ಒಂದು ದುರಂತ ಒಬ್ಬರಿಗೆ ನಡೆದಾಗ ಮನೆ ಏನಾಗುತ್ತೆ? ಶೋಕ ಆಗತ್ತೆ. ಅಯ್ಯೋ ಎರಡನೇ ಮಗನಿಗೆ ಹಿಂಗಾಯ್ತಲ್ಲ, ಅಯ್ಯೋ ಮೊದಲನೇ ಮಗ ಹಿಂಗಾಯ್ತಲ್ಲ, ಅಯ್ಯೋ ಮಗಳಿಗೆ ಹಿಂಗಾಯ್ತಲ್ಲ, ಅಯ್ಯೋ ಹೆಂಡತಿಗೆ ಹಿಂಗಾಯ್ತಲ್ಲ, ಇದು ಶುರುವಾಗತ್ತೆ. ಇದು ಶುರುವಾದಾಗ ಮನೆಯಲ್ಲಿ ನೆಮ್ಮದಿ ಎಲ್ಲಿಂದ ಬರುತ್ತೆ? ಯೋಚನೆ ಇರುತ್ತೆ ಅಲ್ವಾ? ಅದಕ್ಕೆ ಉದಾಹರಣೆ ನಿನ್ನೆ ಹೇಳಿದೆ, 27 ನಕ್ಷತ್ರನೂ ನಮ್ಮ ದೇಹದಲ್ಲಿ ಎಲ್ಲರಲ್ಲೂ ಇದ್ದೇ ಇರುತ್ತೆ, ಒಬ್ಬೊಬ್ಬರು ಒಂದೊಂದೇ ನಕ್ಷತ್ರ ಅನ್ನೋ ಪ್ರಶ್ನೆ ಇಲ್ಲ ಅಂತ ನಾನು ಹೇಳಿದೆ. ಇದು ಅನುಮಾನ ಕೂಡ ಎಷ್ಟು ಜನಕ್ಕೆ ಆಗಿರುತ್ತೆ, ಏನು ಇವ್ರು ಬೇರೆ ಹೇಳ್ತಾರೆ, ಬೇರೆ ಇದ್ಯಾನು ಹೇಳ್ತಾ ಇಲ್ವಲ್ಲ ಅಂತ. ಅಶ್ವಿನಿ ನಕ್ಷತ್ರ ಮೊದಲನೇದು, ಕೊನೆಯ ನಕ್ಷತ್ರ ರೇವತಿ. ಅಮ್ಮ ಅದು ತಲೆ, ಯಾವುದು? ಅಶ್ವಿನಿ ನಕ್ಷತ್ರ ತಲೆ ಡ್ಯಾಮೇಜ್, ರೇವತಿ ನಕ್ಷತ್ರ ಕಾಲ್ ಡ್ಯಾಮೇಜ್. ಏನು ಅಂದರೆ ಇದ್ರ ಮಧ್ಯ ಇರತಕ್ಕಂಥ 25 ನಕ್ಷತ್ರನೂ ಇದ್ರ ಮಧ್ಯನೇ ಇದೆ. ರೇವತಿ ಕೊನೆ, ಪ್ರಾರಂಭ ಅಶ್ವಿನಿ, ಇದರ ಮಧ್ಯದಲ್ಲಿ ಶರೀರ. ಸಾಕಲ್ಲ ಉತ್ತರ? ಅಂದರೆ ಯಾವ ಯಾವ ಭಾಗದಲ್ಲಿ ಯಾವ ಯಾವ ನಕ್ಷತ್ರಗಳು ರಾಶಿಗಳ ಅನುಭವವಾದಂಥ ಭಾಗಗಳಿದೆ ಅದನ್ನು 5 ಭಾಗ ಮಾಡ್ತಕ್ಕಂಥದ್ದು ಅದೇ ಪಂಚಭೂತಗಳು ಪಂಚತತ್ವಗಳು ಅಂತ ಲೆಕ್ಕ ಹಾಕ್ಕೊಳ್ತೀವಿ. ಈ 5 ಭಾಗ ಮಾಡಿದಾಗ ಅದಕ್ಕೆ ಒಂದು ಮ್ಯಾಥಮೆಟಿಕ್ಸ್ ಅಂತ ಇದೆ, ಅದೆಲ್ಲ ವರ್ಣನೆ ಮಾಡೋಕ್ಕೆ ಹೇಳೋಕ್ಕಾಗಲ್ಲ, ಒಂದಂತೂ ತಿಳ್ಕೋಬೇಕಾಗತ್ತೆ ನಾವು. ಈಗ ಈ ರೇವತಿ ಮತ್ತು ಅಶ್ವಿನಿಗೆ 2 ಕ್ಲೂಸ್ ಬೇಕಾಗತ್ತೆ. ಏನು? ಮನೆ ಕಟ್ಟಬೇಕು. ಮನೆ ಕಟ್ಟಬೇಕಾದ್ರೆ ಒಂದು ಮಗು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುತ್ತೆ. ಅದರಲ್ಲಿ ಒಂದು ತುಂಬ ಪಾಸಿಟಿವ್ ಎನರ್ಜಿ ಹೇಳ್ಬಿಟ್ಟಿರ್ತಾರೆ ಜ್ಯೋತಿಷ್ಯ ಹೇಳೋರು. ಏನು? ಗುರು ಮತ್ತು ಬುಧ ಇವರಿಬ್ಬರು ರೇವತಿ ನಕ್ಷತ್ರಕ್ಕೆ ತುಂಬ ಪ್ರೆಸೆಂಟಲ್ಲಿ ಇರ್ತಾರೆ. ಅಂದರೆ ಆಸ್ತಿ ಮಾಡೋದು, ಕುಟುಂಬ ಬದಲಾವಣೆ ಆಗೋದು, ನಿರೀಕ್ಷೆ ಇಲ್ಲದೆ ಯಾವುದೋ ಚಕ್ ಅಂತ ಚೇಂಜ್ ಆಗೋದು ಪಾಸಿಟಿವ್ ಆಗಿ. ಇದು ಗುರುವಿನ ಸಂಕೇತ. ಇಲ್ಲಿ ಬುಧ ಗುರುವಿಗೆ ಶತ್ರುತ್ವ ಇರುತ್ತೆ, ಮಿತ್ರತ್ವ ಬರಲ್ಲ. ಜ್ಯೋತಿಷ್ಯದ ಮೂಲ ಮಾತಾಡ್ತಾ ಇದ್ದೀನಿ ನಾನು. ಆ ಶತ್ರುತ್ವದಿಂದ ಏನಾಗತ್ತೆ ಅಂದರೆ ಅಲ್ಲಿ ಒಂದು ಸಮಸ್ಯೆ ಇರುತ್ತೆ. ಲಕ್ಷ್ಮೀ ಸರಸ್ವತಿಯ ಮಧ್ಯದಲ್ಲಿ ಇರ್ತಕ್ಕಂಥ ಗಣಪತಿ ಅಂತ ಹೇಳದ್ನಲ್ಲ, ಹಾಗೆ ಇಲ್ಲಿ ಒಂದು ದೊಡ್ಡ ವಿಚಾರವನ್ನು ಹೇಳಿಸುತ್ತೆ. ಮುಟ್ಟದ್ದೆಲ್ಲ ಚಿನ್ನ ಆಗತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ವಿಷಯ. ರೇವತಿ ನಕ್ಷತ್ರ ಒಂದು ಕ್ಲೂ ಇದೆ. ಏನು? ಮಲಗಬೇಕಾದ್ರೆ ಹೆಣ್ಣಾಗಲಿ ಗಂಡಾಗಲಿ ಅಮ್ಮ ರೇವತಿ ನಕ್ಷತ್ರದ ಮಗು ರೈಟ್ ಸೈಡ್ಗೆ ತಿರುಗುತ್ತೆ. ಪಕ್ಕ ಇದು ಪಿಕ್ಚರ್ ನೀವೇ ಕುಂಡ್ಲಿ ಬರ್ಕೊಂಡ್ಬಿಡ್ಬೋದು. ರೇವತಿ ನಕ್ಷತ್ರದ ಮಗು ಕಂಪ್ಲೀಟ್ ರೈಟಿಗೆ ಬಂದ್ಬಿಡುತ್ತೆ. ನಿಜವಾಗಿಯೂ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಲೆಫ್ಟಿಗೆ ಮಲಗಬೇಕು, ತಗೊಳ್ಳಲ್ಲ ದೇಹ. ನೀವೇನು ಸರ್ಕಸ್ ಮಾಡೋ ತಗೊಳ್ಳಲ್ಲ. ಕಾರಣ ಕಾಲಲ್ಲಿ ಜೋಬಿಡಿಬೇಕು, ಬೆರಳಲ್ಲಿ ಸಮಸ್ಯೆ ಬರಬೇಕು, ಪಾದ ನೋವು ಬರಬೇಕು, ಜೀವಮಾನ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ. ಇಲ್ಲೇ ಮೆಡಿಕಲ್ ಲೈನಿಗೆ ಬನ್ನಿ, ಅಪ್ರಾಣೆ ಆಗಲ್ಲ. ಕ್ಯಾಲ್ಸಿಯಂ ಕೊಡಿ, ಇನ್ನೊಂದು ಕೊಡಿ, ಮ್ಯಾಗ್ನೀಷಿಯಂ ಕೊಡಿ, ನೆವರ್, ಚಾನ್ಸೇ ಇಲ್ಲ. ನಾವು ಕೂತ್ಕೊಂಡು ಬರ್ಕೋಬೇಕಷ್ಟೇ. ಮನುಷ್ಯನ ಉಸಿರಾಟ, ಒಂದು ಮಗುವಿನ ಉಸಿರಾಟ ನಕ್ಷತ್ರದಲ್ಲಿ ಈ ಮಟ್ಟಕ್ಕಾಗತ್ತೆ ಅಂತ ಹೇಳ್ತಕ್ಕಂಥ ವಿಚಾರನೇ ಬಂದಿಲ್ಲ ಇಲ್ಲಿವರೆಗೂ ನನ್ನ ಪ್ರಕಾರ. ಆಶ್ಚರ್ಯ ಅನಿಸ್ತಾ ಇದೆಯಾ? ಮಕ್ಕಳು ಮಲಗೋದು ನೋಡ್ಬೇಕ್ರಿ ಅಪ್ಪ ಅಮ್ಮ, ಅಪ್ರಾಣೆ ನೋಡಲ್ಲ ರೀ. ಅದು ನಿದ್ದೆ ಮಾಡ್ತಾ ಇದೆ, ಊಟ ತಿಂತಾ ಇದೆ ಅಷ್ಟೇ ಗೊತ್ತು ಹೊರತು ಮಗು ಯಾವ ಕಡೆ ಮಲಗಿದ್ರೆ, ಹೊಟ್ಟೆಯನ್ನು ಉಲ್ಟಾ ಮಾಡಿ ಬೆನ್ನ ಮೇಲೆ ಮಲಗಿದ್ರೆ ಆ ಮಗು ತಿಳ್ಕೊಂಬಿಡಿ ಜೀವನ ಪರ್ಯಂತ ಬಗೆಹರಿದಿರ್ತಕ್ಕಂಥ ಕಾಯಿಲೆ ಆ ಮಗುನಲ್ಲಿ ಫಿಕ್ಸ್. ಅದಕ್ಕೆ ಮೆಡಿಸಿನ್ ಇಲ್ಲಮ್ಮ. ನೀನೇನು ನಕ್ಷತ್ರ ಶಾಂತಿ ಮಾಡಿಸೋರು ಅಷ್ಟೇ ಮೆಡಿಸಿನ್ ಮಾಡಿಸ್ರೆ. ಬೆನ್ನು ಮೇಲೆ ತೋರಿಸುವಂಥ ಮಗು ಹೆಣ್ಣಾಗಲಿ ಗಂಡಾಗಲಿ ಮದುವೆ ಅಂತ ಬೇಡ. ಯಾಕೆ ಅಂದರೆ ಆರೋಗ್ಯ ಪೂರ್ತಿ ಸತ್ತಿದೆ, ಸಾಯ್ತಾನೇ ಇರುತ್ತೆ, ಮುಂದಕ್ಕೂ ಸಾಯುತ್ತೆ, ರಿಪೇರಿ ಇಲ್ಲ ಇದಕ್ಕೆ. ಆ ಮಗುನ ಏನು ಮಾಡಿದ್ರು ನಿದ್ದೆಗೆ ಉಲ್ಟಾ ಮಲ್ಕೊಳ್ಳೇಬೇಕು. ಏನಿದು ಮ್ಯಾಜಿಕ್ ಯಾಕೆ ನಡೆಯುತ್ತೆ ಅಂದರೆ ನಾವು ಮಲಗುವಾಗ ನಮ್ಮ ಸ್ಟೈಲಲ್ಲಿ ಮಲಗ್ತೀವಿ ಅಭ್ಯಾಸಕ್ಕೆ ತಕ್ಕಂತೆ. ಆದರೆ ಹೃದಯ ಮಾತ್ರ ನಿಮ್ಮ ಸ್ಟೈಲ್ಗೆ ಒಪ್ಪಲ್ಲ. ಅದಕ್ಕೆ ಯಾವ ರೀತಿಯಾಗಿ ಪ್ರಕಾರವಾಗಿ ಉಸಿರು ಸಲೀಸಾಗಿ ಆಡಬೇಕಾದ್ರೆ ದೇಹ ಹೆಂಗೆ ಬೇಕೋ ಹಂಗೆ ತಿರುಗಿಸ್ಕೊಳುತ್ತೆ ನಿದ್ದೆಯಲ್ಲಿ. ಆ ನಿದ್ದೆಯಲ್ಲಿ ಉಲ್ಟಾ ಆಗುವಾಗ ತಿರುಗುವಾಗ ಯಾರಿಗೂ ಗೊತ್ತಾಗಲ್ಲ. ಹೌದಲ್ಲ? ಸತ್ಯ ತಾನೇ? ಈ ಸತ್ಯ ಇನ್ನೂ ನಮ್ಗೆ ಅರ್ಥ ಆಗಿಲ್ಲ. ಮನುಷ್ಯನ ಜೀವನ, ಆಯಸ್ಸು, ಆರೋಗ್ಯ ಎಲ್ಲ ಇರುವುದು ನಾವು ಮಲಗುವ ಕಡೆ. ಯಾವ ಕಡೆ? ಮಲಗಡೆಗ, ಎಡಗಡೆಗ, ತಲೆ ಮೇಲಕ್ಕೆ ಮಾಡ, ಬೆನ್ನು ಮೇಲಕ್ಕೆ ಮಾಡ. ಈ ಸತ್ಯವನ್ನು ತಂದೆ ತಾಯಿಗಳು ಮಕ್ಕಳನ್ನ ಕಂಡಿಡಿದ್ರೆ ನಿಮ್ಮ ಮಕ್ಕಳಲ್ಲಿ ಎಷ್ಟೊಂದು ವಿಚಾರಗಳು ನೀವು ಕಂಡಿಡ್ಕೋಬೋದು. ಈಗ ಯಾಕದು ಆ ಪ್ರಾಬ್ಲಮಲ್ಲಿ ಮಗು ಬಂತು ಅಂತ ಪ್ರಶ್ನೆ ಬರುತ್ತೆ. ಕಾಲಿಗೆ ತೊಂದರೆ ಕೊಡ್ತಕ್ಕಂತಹ ಯಾಕೆ ಆ ಮಗುನಲ್ಲಿ ಬಂತು? ಇದು ಒಂದು ನಶೆಯಲ್ಲಿರುತ್ತೆ ಮಗು. ರೇವತಿ ನಕ್ಷತ್ರ ಮಗು ಒಂದು ನಶೆಯಲ್ಲಿರುತ್ತೆ. ತಿನ್ನೋದಕ್ಕೆ ಲಿಮಿಟೇಷನ್ ಬರಲ್ಲ, ತಿಂತಾನೇ ಇರುತ್ತೆ, ಅದಕ್ಕೆ ಅದೇ ನಶೆ. ಯಾಕೆ ಅಂದರೆ ದೇಹ ಊದ್ಕೋಬೇಕು. ಇದು ಅನಾರೋಗ್ಯಕ್ಕೆ ಕಾರಣ ಅಂತ ಯಾರು ಹೇಳಲ್ಲ. ಮುದ್ದಾಗಿದೆ ನಮ್ಮ ಮಗು, ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಸವರ್ಕಳನ ಅನ್ನೋ ಥರನೇ ಇರುತ್ತೆ, ಖುಷಿಯಾಗತ್ತೆ, ಫೈನ್.
ದೇಹ ಏನಾಗಿದೆ ಅದು ಬೇಕಲ್ಲ. ಅದಕ್ಕೋಸ್ಕರವಾಗಿ ಮೌನವಾಗಿರುತ್ತೆ, ಡಿಸೆಂಟಾಗಿದೆ ನನ್ನ ಮಗು ಅಂತ ಅನ್ಕೋಬಹುದು. ಆದರೆ ಒಂದು ತಿಳ್ಕೊಬೇಕು, ಅದರ ಮ್ಯಾಥಮೆಟಿಕ್ಸ್ ಮೈಂಡ್ ಹೆಂಗೆ ಹೋಗ್ತಾ ಇರುತ್ತೆ ಅಂದರೆ, ನಾನು ಏನು ಮಾಡಲಿ, ಈ ಊಟ ನಾನು ತಿಂದು ಸರಿನಾ, ಅಥವಾ ಇವ್ರು ಹೇಳೋದು ಕೇಳೋದು ಸರಿನಾ. ಅಮ್ಮ ಎಂತಹ ಜ್ಞಾನಿವಂತ ಮಗು ರೇವತಿ ನಕ್ಷತ್ರ ಅಂದರೆ, ಹಿಂದಿನ ಜನ್ಮದಲ್ಲಿ ಧರ್ಮಕ್ಕೆ ಪ್ರಚಾರ ಮಾಡಿರ್ತಕ್ಕಂಥ ಮಗುವಾಗಿತ್ತು, ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂತಹ ಮಗುವಾಗಿತ್ತು ಹಿಂದಿನ ಜನ್ಮದಲ್ಲಿ. ಯಾಕೆಂದರೆ ರೇವತಿ ನಕ್ಷತ್ರಕ್ಕೆ ಯಾವುದೇ ನಕ್ಷತ್ರಕ್ಕೆ ಬೇಸ್ ಬರುತ್ತೆ. ಈ ಮಗು ಹಿಂದೆ ಬ್ಯಾಲೆನ್ಸ್ ಯಾವ್ದು ಬಿಟ್ಟಿತ್ತು, ಈ ಬ್ಯಾಲೆನ್ಸ್ ತಗೊಂಡು ಹೆಂಗೆ ಬಂದಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಅದು ಹೇಳಿಲ್ಲ ಅಂದರೆ ಕುಂಡಲಿ ಹೇಳುವವರಲ್ಲಿ ಅರ್ಥನೇ ಇಲ್ಲ. ಈ ಮಗು ಹುಟ್ಟಲಿಕ್ಕೆ ಕಾರಣ ಹಿಂದೆ ಏನು ಮಾಡಿತ್ತು 100% ತೋರಿಸ್ಬೋದು. ಹೇಗನ್ಸುತ್ತಮ್ಮ? ಖಂಡಿತ. ಅದು ತಿಳ್ಕೊಂಡ್ರೆ ನಿಮ್ಗೆ ಯಾವ ಮಗು ಹೆಂಗಿದೆ ಅಂತ ಗೊತ್ತಾಗುತ್ತಲ್ಲ. ನೀವು ಎಲ್ಲೆಲ್ಲ ಹೋಗೋರು ಹೇಳೋರು ಬೇಕಲ್ಲ. ಇದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ರೇವತಿ ನಕ್ಷತ್ರಕ್ಕೆ ನಾನು ಮನೆ ಕಟ್ಟಬೇಕು ಅಂತ ಪಾಪ ದುಡ್ಡು ಕಾಸು ಅನುಕೂಲ ಎಲ್ಲ ಇರುತ್ತೆ, ಕಟ್ಟೋ ಸ್ಟೇಜು ಇರುತ್ತೆ, ಧೈರ್ಯ ಎಲ್ಲ ಇರುತ್ತೆ. ಆದರೆ ಕಟ್ಟಲಿಕ್ಕೆ ಬಿಡಲ್ಲ. ಕಾರಣ ಭೂಮಿಯ ದೋಷ ಬುಧ. ಭೂಮಿಯನ್ನು ನಿಂದನೆ ಮಾಡಿ ಇಷ್ಟಕ್ಕನುಸಾರವಾಗಿ ಬಳಸಿರ್ತಕ್ಕಂಥ ಕರ್ಮಶೇಷದಿಂದ, ಬುಧ ದೋಷದಿಂದ ಆ ವಂಶಕ್ಕೆ ಮನೆ ಕಟ್ಟಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಭೂಮಿಯಿಂದ ಬಂದಿರತಕ್ಕಂಥದ್ದು ಅದೇನಾಗತ್ತೆ, ಹಾವು, ಗೋವು, ಇದೆರಡನ್ನು ನಾಶ ಆಗಿರ್ತಕ್ಕಂತಹ ಒಂದು ಭೂಮಿಯನ್ನು ಇವರು ಪಡ್ಕೊಂಡಿರ್ತಕ್ಕಂಥ ವಂಶ ಆಗಿದೆ ಅನ್ನೋದು ಕ್ಲೂ. ಅದು ಓಕೆ. ತಿಳಿದಿಲ್ಲ. ಏನೋ ನಮ್ಮ ತಂದೆದಿತ್ತು, ನಮ್ಮ ತಾತಂದಿತ್ತು, ಬರ್ಸ್ಕೊಂಡ್ಬಿಟ್ರು, ಪೇಪರ್ ನೋಡ್ಕೊತಾರೆ, ನಂದು ಅಂದರೆ ಅದ್ರಲ್ಲಿ ಒಣಗ್ತಾ ಇರತ್ತೆ, ಇವರೆಲ್ಲ ಒಂದು ಕಡೆ ಇರ್ತಾರೆ. ಇದು ಶಾಪ ಕೊಡ್ತಾ ಇರುತ್ತೆ ಇವರಿಗೆ, ಪರಿಣಾಮ ಕಾಣಿಸ್ತಾ ಇರುತ್ತೆ. ಅಪ್ರಾಣೆ ಎಷ್ಟೆಲ್ಲ ಎಫರ್ಟ್ ಹಾಕ್ತೀನಿ ನಾನು, ಏನೆಲ್ಲ ಮಾಡ್ತೀನಿ ನಾನು, ಕರೆಕ್ಟಾಗೇ ಇದ್ದೀನಿ, ಯಾಕೆ ಈ ಪನಿಷ್ಮೆಂಟ್ ಅಂದರೆ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಅದನ್ನು ನಾವೇ ಸ್ಟಡಿ ಮಾಡ್ಕೋಬೇಕು. ಆ ಸ್ಟಡಿ ಮಾಡಿ ಕಾರಣ ತಿಳ್ಕೊಬೇಕು ಫಸ್ಟು, ಇದಕ್ಕೆ ಯಾಕೆ ಈ ಪನಿಷ್ಮೆಂಟ್ ಬರ್ತಾ ಇದೆ ನಮಗೆ ಅಂತ. ಬಟ್ ಆ ಪನಿಷ್ಮೆಂಟ್ ಹೇಳ್ಕೊಡೋರ್ಬೇಕು. ರೈಟ್. ಅಲ್ಲಿ ಏನಿಲ್ಲ, ಎರಡೇ ಪದದಲ್ಲಿ ಹೇಳ್ಬಿಡ್ಬೋದು, ಹೀಗಾಗಿದೆ, ಈಗ ನಡೀತಾ ಇದೆ, ಇದನ್ನು ಮಾಡ್ಕೊಳ್ಳಿ, ಫಿನಿಶ್. ಓಕೆ. ಇಷ್ಟು ಸರಳವಾಗಿ ತಿಳ್ಕೊಳ್ತಕ್ಕಂಥ ವಿಚಾರವನ್ನು ನಾವು ಜೀವನ ಪರ್ಯಂತ ಅನುಭವಿಸ್ತಾ ಇದ್ದೀವಿ ಅಂದರೆ ಯೋಚನೆ ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಮ್ಮ. ಹೌದಲ್ವಾ? ಅದಕ್ಕೋಸ್ಕರವಾಗಿ ಈ ಮನೆ ಅಂತ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಏನಾಗ್ತಾ ಇದೆ ಅಂದರೆ, ಗುರುಗಳು ಪ್ಲ್ಯಾನ್ ಆಗಿ ಕೊಟ್ಬಿಡ್ತಾರಾ, ನಾವು ದುಡ್ಡು ಕೊಟ್ಬಿಟ್ರೆ ಎಲ್ಲ ಅವರೇ ಕೊಟ್ಬಿಡ್ತಾರಾ, ಈ ರೀತಿ ಇರ್ತಕ್ಕಂಥ ಸಾಕಷ್ಟು ಜನಗಳಲ್ಲಿ ಗೊಂದಲ ಇದೆ. ಅಪ್ರಾಣೆ ಅಲ್ಲ. ಜೊತೆಗೆ ಬುಧನ ವಿಷಯ ಅಲ್ಲಿ ಹೇಳಿದೆ, ಈ ಗುರು ಇದ್ದಾರೆ ಮುಖ್ಯವಾಗಿ. ಮಗು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಬರವಣಿಗೆ ಚೆನ್ನಾಗಿರುತ್ತೆ, ಎಜುಕೇಷನಲ್ಲಿ ಚೆನ್ನಾಗಿರುತ್ತೆ, ಪ್ರತಿಯೊಬ್ಬರು ಇಷ್ಟಪಡುವಂಥ ಮಗುವಾಗಿರುತ್ತೆ, ಮುಂದೆ ಸಮಾಜಕ್ಕೂ ಇಂಥ ಮಗು ಬೇಕು ಅನ್ನೋಷ್ಟು ಮಟ್ಟಕ್ಕೆ ಬೆಳೆಯುತ್ತೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲಮ್ಮ. ಯಾವುದೇ ವಿಷಯದಲ್ಲಿ ಬಂದರೂ ಎಲ್ಲ ಪ್ಲಸ್ಸೇ. ಮನಸ್ಸೊಂದು ಬಿಟ್ಟು, ಮನಸ್ಸು ವರ್ಕ್ ಆಗಲ್ಲ, ಮೌನ. ಎಷ್ಟು ಮಾತಾಡೋದು, ಯಾಕೆ ಮಾತಾಡೋ, ಸುಮ್ಮನೆ. ಏನು ಅರ್ಥ ಆಗ್ತಾ ಇಲ್ವಾ, ಅದಕ್ಕೂ ಮಾತಿಲ್ಲ. ಹೆಂಗೆ ತೆಗಿತೀರಾ ಇದನ್ನ? ಇದು ಯಾವುದು ಕಾರಣ? ಗುರುದು. ಯಾವುದು ಗುರು ಅಂದರೆ, ಜನ್ಮ ಕೊಟ್ಟವರಿಗೆ ಋಣವನ್ನು ತೀರಿಸದೇ ಇರತಕ್ಕಂಥ ವಂಶದಲ್ಲಿ ಬರುತ್ತೆ ರೇವತಿ ನಕ್ಷತ್ರದ ಮಗು. ಜನ್ಮ ಕೊಟ್ಟವರು 7 ತಲೆಮಾರಿಂದ ಮಾಡಿಲ್ಲ, ಎಲ್ಲ ಬರೀ ಪ್ಯಾಚ್ ಹಾಕೊಂಡೇ ಬಂದಿರೋದು. ನಮ್ಮದು ಇದು, ನಮ್ಮದು ಅದು, ನಮ್ಮಲ್ಲಿ ಅದಿಲ್ಲ. ಈ ಕರ್ಮ ನಮ್ಮ ದೇಶದಲ್ಲಿ ತುಂಬ ತುಂಬೋಗಿದೆ. ಖಂಡಿತ ಗುರುಗಳೇ, ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಅಮಾವಾಸ್ಯೆ ಅಂತ ಸಂದರ್ಭದಲ್ಲಿ ಇರುವಂತಹ ಭಾವನೆಗಳು ಎಷ್ಟು ಮುಖ್ಯ ಅನ್ನುವಂಥದ್ದು. ಸಹಜವಾಗಿ ಪ್ರಕೃತಿ ದತ್ತವಾಗಿರುವಂತಹ ಅಮಾವಾಸ್ಯೆಗೆ ಹೆದರುವ ನಾವು ಮನೆಯೊಳಗಿರುವಂತಹ ಅಮಾವಾಸ್ಯೆಯ ಸೂಚನೆಗಳ ಬಗ್ಗೆ ಗಮನನೇ ಹರಿಸಿರುವುದಿಲ್ಲ. ಅದರ ಬಗ್ಗೆ ಸವಿಸ್ತಾರವಾಗಿ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ನಾಗರತ್ನ ಅಂತ ಕರೆ ಮಾಡಿದ್ದಾರೆ ಚಾಮರಾಜನಗರದಿಂದ. ನಮಸ್ಕಾರ ನಾಗರತ್ನ ಅವ್ರಿಗೆ. ಗುರುಗಳಿದ್ದಾರೆ, ಮಾತಾಡಿ ನಾಗರತ್ನ ಅವರೇ. ಹಾಂ ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕು. ನಿಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ನಕ್ಷತ್ರ ಏನು? ಕುಂಭ ರಾಶಿ, ಶತವಿಷ ನಕ್ಷತ್ರ. ಎಷ್ಟು ವಯಸ್ಸು? 29. ಮದುವೆ ಆಯ್ತಾ? ಮದುವೆ ಆಯ್ತು, ಒಂದು ಪಾಪನೂ ಐತೆ. ಓಕೆ. ಏನಾಗಬೇಕು ಅವ್ರ ಬಗ್ಗೆ? ಅವಳು ಮುಂದೆ ಹೆಂಗೆ ಏನು ಅಂತ ಕೇಳಬೇಕು. ಈಗೇನಾಗಿದೆ? ಅವಳಿಗೆ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್. ಅಲ್ಲಮ್ಮ. 12 ವರ್ಷ ಗಂಟ ಚೆನ್ನಾಗಿದ್ಲು. ಹಾಂ. ಆಮೇಲೆ ಸ್ವಲ್ಪ ಫಿಟ್ಸ್ ಬಂದು ಶುರು ಆಗೋಯ್ತು. ಪಿಡ್ಸಾ? ಇವಾಗಲೂ ಈಗಲೂ ಇದೆಯಾ? ಇವಾಗಲೂ ಬರುತ್ತಾನೆ. 7 ಗಂಟೆ ಮದುವೆ ಮಾಡಿದ್ವಿ, ಚೆನ್ನಾಗಿ ನೋಡ್. ಒಂದು ಪಾಪನೂ ಐತೆ. ಮಗು ನಕ್ಷತ್ರ ಗೊತ್ತಾ? ಪಾಪುದು ಕುಂಭ, ಸಿಂಹ ರಾಶಿ, ಮಕ ನಕ್ಷತ್ರ. ಓಕೆ. ಎಷ್ಟು ಮಗುಗೆ ವಯಸ್ಸು?
8 ವರ್ಷ ಓಕೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅಡುಗೆ ಕೆಲಸ ಮಾಡ್ತಾರೆ. ಮದುವೆಗಳಲ್ಲಿ ಅಡುಗೆ ಎಷ್ಟು ವರ್ಷದಿಂದ? ಏನು ಮದುವೆ ಆದ ದಿವಸದಿಂದ ಅದೇ ಸರ್ ಮಾಡೋದು. ಓಕೆ, ಅಂದರೆ ತಿಥಿ ಮಾಡೋದಕ್ಕೂ ಹೋಗ್ತಾರೆ, ಮದುವೆ ಮಾಡೋದಕ್ಕೂ ಹೋಗ್ತಾರಾ? ಹಾಂ, ಎಲ್ಲದಕ್ಕೂ ಹೋಗ್ತಾರೆ. ಓಕೆ, ಇಲ್ಲಿ ವಿಚಾರ ತಿಳ್ಕೊಮ್ಮ. ಇಲ್ಲಿ ಎಲ್ಲ ಮುಂದೆ ಪಾಸ್ ಆಗಿಬಿಟ್ಟಿದೆ, ಮದುವೆ ಆಯಿತು, ಮಗುನೂ ಆಯಿತು, ಇನ್ನೇನು ಅವಶ್ಯಕತೆ ಇದೆ? ಆದರೆ ಎಲ್ಲ ಆಯಿತು ಸರಿ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗತ್ತಾ? ಶತಭಿಷ ನಕ್ಷತ್ರಕ್ಕೆ ಸಿಗುವಂಥ ಒಂದು ದೊಡ್ಡ ಪನಿಷ್ಮೆಂಟ್. ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗಿದೆಯಾ? ಹುಟ್ಟಿದಾಗಿನಿಂದ ಬುದ್ಧಿ ಬಂದನಾಗಿಂದ ಇವತ್ತಿನವರೆಗೂ ನಿದ್ದೆ ಮಾಡೋಕ್ಕಾಗಿದೆಯಾ ಅನ್ನೋ ಪ್ರಶ್ನೆಯಲ್ಲೇ ಮುಳುಗಿರ್ತಾರೆ ಶತಭಿಷ ನಕ್ಷತ್ರದವರು. ಇಲ್ಲೊಂದು ಪ್ರಶ್ನೆ ಕೇಳಿದೆ ನಾನು. ತಿಥಿ ಮಾಡೋರಿಗೂ ಅಡುಗೆ ಮಾಡ್ತಾರೆ, ಮದುವೆ ಮಾಡೋರಿಗೂ ಅಡುಗೆ ಮಾಡ್ತಾರೆ. ಇದು ಎಂತಹ ಒಂದು ಸಮಸ್ಯೆ ಕೊಡುತ್ತೆ ಅಂದರೆ ಹುಟ್ಟುವ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ಇವರ ಯಜಮಾನರು ಅಂದರೆ ಮಗುವಿನ ಮಗಳ ಅಪ್ಪ ತಂದೆಯಾದರೂ ಮಾಡುವಂತಹ ಯಾವ ಕಾರ್ಯಗಳನ್ನ ಮಾಡ್ತಾರೋ ಆ ಕಾರ್ಯಗಳ ಫಲಿತಾಂಶ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟುವ ಗಂಡು ಮಕ್ಕಳಲ್ಲಿ ಬರುತ್ತೆ. ತಂದೆ ಮಾಡುವಂಥ ವೃತ್ತಿ ಅವ್ರು ಏನು ಮಾಡಿದ್ರು, ಪ್ಲಸ್ಸು ಮೈನಸ್ಸು ಏನೇ ಮಾಡಿರಲಿ, ಹೆಣ್ಣು ಮಕ್ಕಳ ಮೇಲೆ 100ಕ್ಕೆ 100 ತೂಗುಗತಿ ಥರ ಇರುತ್ತೆ. ಒಳ್ಳೆಯದಾರು ಆಗಿರ್ಬೋದು, ಕೆಟ್ಟದಾರು ಆಗಿರ್ಬೋದು. ಹೆಣ್ಣು ಮಕ್ಕಳು ಸಮಸ್ಯೆಯಲ್ಲಿ ಇದ್ದಾರೆ, ಯಾವುದೇ ಸಮಸ್ಯೆಯಲ್ಲಿ ಇದ್ದಾರೆ ಅಂದರೆ ಅಪ್ಪನ ನೋಡ್ಕೋಬೇಕು. ಅವ್ರು ಏನು ಮಾಡಿದ್ರು ಏನು ಒಳ್ಳೇದಾಗಲ್ಲ. ಸ್ವಾಮಿ ನಮಗೆ ಹೇಳಿ ಅಪರಾಣೆ ಆಗಲ್ಲ, ಅಪ್ಪನ ಕರ್ಕೊಂಬ ಅಂತ ಹೇಳೋದು ನಾನು. ಯಾಕೆ ಅಂದರೆ ಅಪ್ಪನಲ್ಲಿರೋ ಸಮಸ್ಯೆನ ಈ ಹುಡುಗಿ ಅನುಭವಿಸ್ತಾ ಇರುತ್ತೆ, ಬಟ್ ಈ ಹುಡುಗಿ ಸರಿ ಮಾಡೋಕ್ಕಾಗಲ್ಲ. ಈ ವಿಚಿತ್ರವಾದ ವಿಷಯ ಅಂತ ಅಂದ್ಕೊಂಡ್ರು ಎಷ್ಟೋ ಜನಕ್ಕೆ ಹೇಳ್ತೀನಿ ನಾನು, ನಿಮ್ಮ ಮಗಳು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಯಜಮಾನ್ ಏನಕ್ಕೆ ಮಾಡ್ತಾರೆ ಅಂತ ಕೇಳ್ತಾರೆ. ಉದ್ದೇಶ ಇಷ್ಟೇ ಅಮ್ಮ, ಇದು ಯಾರೂ ಕೇಳಲ್ಲ, ಯಾರೂ ಕೇಳಲ್ಲ. ಏನಿದ್ರು ಒಂದು ಪೂಜೆ ಮಾಡ್ಕೊಳ್ಳಿ, ಒಂದು ಶಾಂತಿ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಗೆ ಮಟ್ಟ ಮಾಡ್ತಾರೆ ಹೊರತು, ಒಂದು ಕುಟುಂಬದಲ್ಲಿ ಒಂದು ಮಗು ಬಂದರೆ ತಂದೆ ಏನು, ತಾಯಿ ಏನು, ಸೋದರ ಮಾವ ಏನು, ಸೋದರತ್ತೆ ಏನು, ಇದರಿಂದ ಈ ಮಗು ಬಂದಿರುತ್ತೆ ಅಂತಕ್ಕಂಥ ಸತ್ಯ ಹೇಳಿದ್ರೆ ನಮ್ಮ ದೇಶ ಎಷ್ಟೋ ಮುಂದುವರಿತಾ ಇತ್ತು. ಇದನ್ನು ಹೇಳುವಂಥ ಪ್ರಶ್ನೆಯೇ ಬರಲ್ಲ ಅಲ್ಲಿ. ಬಂದಿಲ್ಲ. 3 ದೋಷ ಇಟ್ಕೊಂಡಾರೆ. ಒಂದು ನಾಗದೋಷ, ಇನ್ನೊಂದು ಪಿತೃದೋಷ, ಇನ್ನೊಂದು ಸ್ತ್ರೀ ದೋಷ. ಮುಗಿದೋಯ್ತು ಜ್ಯೋತಿಷ್ಯ. ಜೀವನ ಪರ್ಯಂತ 3ರಲ್ಲಿ ಬಿಟ್ಟು ಇನ್ನೇನು ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬೇರೆ ಏನಾದ್ರು ಗೊತ್ತಿರೋ ಹೇಳಿದ್ರೆ ತಿಳ್ಕೊಬೋದು. ಈ 3 ದೋಷ ಬಿಟ್ಟರೆ ಪ್ರಪಂಚ ಭಾರತ ದೇಶದಲ್ಲಿ ಇನ್ನೆಲ್ಲ ಏನು ಕೇಳಂಗಿಲ್ಲ. ಈ 3 ಹೇಳ್ತಾ ಇರೋದ್ರಲ್ಲಿ ಅರ್ಥನೂ ಸಿಕ್ಕಿಲ್ಲ ಇನ್ನೂ. ಏನಕ್ಕೆ ಅಂದರೆ ಬಂದಿದ್ದೀರಾ ಒಂದು ಮೆಡಿಸಿನ್ ತಗೊಳ್ಳಿ ಅಂದಂಗೆ. ಅದು ಸರಿ ತಪ್ಪು ಸೆಕೆಂಡ್ರಿ. ಜ್ವರ ಬಂದಿದೆ ಮೆಡಿಸಿನ್ ತಗೊಳ್ಳಿ, ಸಮಸ್ಯೆ ಬಂದಿದೆ ಪೂಜೆ ಮಾಡಿ, ಇಷ್ಟರಲ್ಲಿ ನಾವು ತೃಪ್ತ ಆಗ್ಬಿಟ್ಟಿದ್ದೀವಿ. ಪರಿಹಾರ ಅಲ್ಲ ಅದು. ಅದಕ್ಕೇನು ಹೇಳುತ್ತೆ ಅಂದರೆ ಇಂದು ಹೋಗು ನಾಳೆ ಬಾ. ಇದರ ಅರ್ಥ ಏನು? ಇಂದು ಹೋಗು ನಾಳೆ ಬಾ. ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ, ಹಿಂಗೆ ಬದುಕೊಂದ್ರೆ ಸತ್ತೋಗ್ತೀವಿ. ವಿಚಾರ ಗೊತ್ತಾಗಿಲ್ಲ. ಯಾಕೆ ಅಂದರೆ ಯಾರೂ ಹೇಳ್ತಿಲ್ಲ, ತಿಳ್ಕೊಳಕ್ಕೆ ನಮಗೂ ಗೊತ್ತಿಲ್ಲ. ಅಮ್ಮ ನಾನು ಹೇಳಿದ ಅರ್ಥ ಆಯ್ತಾ ನಿಂಗೆ? ಹಲೋ ಗುರುಜಿ, ಅರ್ಥ ಆಯ್ತು. ನಮ್ಮ ಹುಡುಗ ಒಬ್ಬ ಅವ್ರ ಜೊತೆ ಒಂದು ಹುಡುಗ ಹುಟ್ಟಿದ ಗುರುಜಿ. ಅವ್ನು 27 ವರ್ಷ ಆಗಿತ್ತು. ಈಗ ಅವ್ನದು ರಾಶಿ ಬಂದು ಸ್ಥೂಲ ರಾಶಿ ಚಿತ್ತ ನಕ್ಷತ್ರದ ಹುಟ್ಟಿದ. ಅವನದು ಈಗ 2 ತಿಂಗಳಾಯ್ತು ಗುರುಜಿ, ತೀರೋಗ್ಬಿಟ್ಟವನು. ಅಲ್ಲಮ್ಮ, ನಾನು ಮಾತಾಡ್ತಿರೋ ಮಾತು ನಿನ್ಗೆ ಅರ್ಥ ಆಗಲಿಲ್ವಾ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಡೆ ಹಾಕೋರುವಂಥದ್ದು ಹಿರಿಯರಿಗೆ ಶ್ರಾದ್ದ ಕ್ರಿಯೆಗಳನ್ನು ಮಾಡದೇ ಇರತಕ್ಕಂಥವರೇ ನಮ್ಮ ಜನಗಳಿಗೆ 27% ನಕ್ಷತ್ರನೂ ಕೂಡ ಇದೇ ಸಮಸ್ಯೆಯಲ್ಲಿದೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಏನಾದ್ರು ಅಂದ್ಕೊಂಡಿರಿ, ಒಳ್ಳೆಯದಿರಲಿ ಕೆಟ್ಟದಿರಲಿ, ನಾವು ಮಾಡುತ್ತಿರುವುದು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಇದ್ರ ಪಕ್ಕದಲ್ಲಿ ಇನ್ನೊಂದು ಹೇಳ್ಬೋದು, ನಾವು ಮಾಡ್ತಾ ಇದ್ದೀವಿ, ಏನು ಎಡೆ ಹಾಕ್ತೀವಿ. ನಂಬರ್ 2 ಸಾಂಕಿ ಟ್ಯಾಂಕಿ ಕೆರೆಗೆ ಹೋಗ್ತೀವಿ. ನಂಬರ್ 3 ಯಾವುದೋ ಇದಕ್ಕೆ ಡಸ್ಟ್ಬಿನ್ಗೆ ಹಾಕ್ತೀವಿ. ಅಂದರೆ ಮನೆ ಮೇಲೆ ಇಡ್ತೀವಿ, ಹಸುಗೆ ತಿನ್ನಿಸ್ತೀವಿ, ಭೂಮಿಯೊಳಗೆ ಗೊತ್ತಾಗ್ತೀವಿ. ಅಮ್ಮ ಎಷ್ಟೊಂದು ಮ್ಯಾಜಿಕ್ ಇದೆ ಗೊತ್ತಾ ಇದು? ಯಾರೀ ನಿಮ್ಗೆ ಹೇಳಿದ್ದು ಮಾಡು ಅಂದರೆ ಪುರೋಹಿತರು ಹೇಳಿದ್ರು, ಸ್ವಾಮಿ ಏನು ಮಾಡೀಗ ಫಿನಿಶ್, ಈಗೇನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ರು ನಂಬಿಕೆ. ಆದರೆ ಅದು ಸರಿ ಹೋಗ್ತಾ ಇದೆಯಾ ನಮ್ಗೆ ಅರಿವಿಲ್ಲ. ವರ್ಷ ಮಾಡ್ತಾನೆ ಇದ್ದೀವಿ ಅಂತ ಹೇಳ್ತಾರೆ. ಮಾಡಿದ್ರೆ ಯಾಕೆ ಹಿಂಗಾಯಿತು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಪಾಪ ಜನಗಳು ಎಷ್ಟು ಹಿಂಸಲಿದ್ದಾರಲ್ವಾ. ಅಮ್ಮ, ನಿಮ್ಮ ಯಜಮಾರನ್ನ ಕೂರಿಸ್ಕೊಂಡು ದಿನ ರಜಾ ಹಾಕಿ ದಯವಿಟ್ಟು ನಿಮ್ಮ ಮಗಳು ಇರೋದೊಂದು ಪಾಪ ಒಂದು ಕಳ್ಕೊಂಡಿದ್ದೀರ, ಬೇಜಾರಾಗ್ತಾ ಇದೆ. ಸೊ ನೀವು ಗಂಡ ಹೆಂಡತಿ ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳಿಕೊಡ್ತೀನಿ. ಹಿರಿಯರ ಆಶೀರ್ವಾದ ತಗೊಳ್ಳೋಕೆ ಪ್ರಯತ್ನ ಮಾಡಿ, ಆಮೇಲೆ ಮುಂದಿನ ವಿಷಯ. ಒಳ್ಳೆಯದಾಗಲಿ. ಶೇಷಯ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶೇಷಯ್ಯ ಅವರೇ. ಶೇಷಯ್ಯ ಅವರೇ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಕರೆ ಕಟ್ಟಾಗಿದೆ. ಗುರುಗಳೇ, ನಾವಾಗಲೇ ಮಾತಾಡ್ತಾ ಇದ್ವಿ ಈಗ ಅಮಾವಾಸ್ಯೆ ಕುರಿತಂತೆ. ಸಹಜವಾಗಿ ಭಾವನೆ ಹೆಂಗಿರುತ್ತೆ ಅಂದರೆ, ಮನೆಯಲ್ಲೇ ಆ ಮಗುವನ್ನು ನೋಡುವಂತಹ ರೀತಿಯೇ ಬೇರೆ. ಅವನು ಅಮಾವಾಸ್ಯೆಲಿ ಹುಟ್ಟಿದ್ದು. ಮನೇಲಿ ಯಾರೋ ನೆಂಟರು ಬಂದರು ಅಂದ್ರೂ ಅವನು ಅಮಾವಾಸ್ಯೆಲಿ ಹುಟ್ಟಿದ್ದಲ್ವ, ಆ ಕಾರಣಕ್ಕೆ ಹಿಂಗಾಗ್ತಿದೆ ಅಂತ
ಮಾನಸಿಕವಾಗಿ ಆ ಮಗುವನ್ನು ಕುಗ್ಗಿಸುವಂಥ ಪ್ರಯತ್ನ ನಿರಂತರವಾಗಿ ಆಗ್ಬಿಡತ್ತೆ. ಮಾನಸಿಕವಾಗಿ ಆ ವಿಚಾರ ತುಂಬಿಕೊಂಡು ಏಳಿಗೆಯಲ್ಲಿ ಯಶಸ್ಸಲ್ಲಿ ಸಿಗಕ್ಕೆ ಸಾಧ್ಯ? ಇದು ಎಂಥ ನಿಜಕ್ಕೂ ಎಷ್ಟೊಂದು ಅದ್ಭುತವಾದ ಪ್ರಶ್ನೆ ಅಮ್ಮ ನೀನು ಕೇಳಿದ್ದು ಅಂದರೆ, ನಾನೇ ಇದರಲ್ಲಿ ಒಂದಲ್ಲಿ ಹೇಳ್ಬಿಟ್ಟು ಇನ್ಮೇಲೆ ಹೇಳ್ಬಾರ್ದೇನೋ ಅಂತ ಅನ್ನೋಷ್ಟು ಮನ್ಸಿಗೆ ಬೇಜಾರಾಗಿತ್ತು ನನಗೆ. ಆದರೆ ಅದನ್ನು ಮುಚ್ಚಿಟ್ರೆ ಅವನು ಹೊರಗೆ ತರೋಕ್ಕಾಗಲ್ಲ. ಆದರೆ ಅದನ್ನು ಕೇಳ್ಬಿಟ್ಟು ಅದನ್ನೇ ಚುಸ್ತಾ ಇರಬಾರ್ದು. ನೀನು ಹೇಳ್ದಂಗೆ ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಹುಟ್ಟೋದು ಯಾರ ಕೈಯಲ್ಲೂ ಇಲ್ಲ. ಇದನ್ನು ಮದುವೆ ಮಾಡಿಸುವಾಗ ಅಮ್ಮ ಪುರೋಹಿತರಾದವರು ಮಗು ಹುಟ್ಟಿರ್ತಕ್ಕಂಥದ್ದು ಹೆಣ್ಣು ಮಗು, ಗಂಡು ಮಕ್ಕಳ ವಿಷಯ ಇರಲಿ, ಹೆಣ್ಣು ಮಗು ಹುಟ್ಟಿರ್ತಕ್ಕಂಥ ಲೆಕ್ಕಾಚಾರಕ್ಕೆ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಮಗು ಹುಟ್ಟಿದೆ ಹೆಣ್ಣು ಮಗು ಅಂದರೆ ಮದುವೆ ಮಾಡಿಸ್ಬಾರ್ದಮ್ಮ. ಮದುವೆ ಮಾಡಿಸ್ಬಾರ್ದು ಡೈರೆಕ್ಟಾಗಿ. ಯಾಕೆ ಅಂದರೆ ಒಂದು 7-8 ಮದುವೆ ದೋಷ ಇರುತ್ತೆ. ಯಾಕೆಂದ್ರೆ ಒಂದು ವಂಶಕ್ಕೆ 7 ತಲೆಮಾರು, ತಾಯಿ ಕಡೆ 3, ತಂದೆ ಕಡೆ 3, ಎಷ್ಟಾಯ್ತು 6, ಮಗು ಹುಟ್ಟಿದ್ದೊಂದು, 7 ಜನ್ಮದ ರಹಸ್ಯ ಇರುತ್ತೆ. ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಮಗು ಬಂದರೆ ಅದು ತಿಳ್ಕೊಳ್ಳೋದಕ್ಕೆ ಬಂದಿರೋ ಮೆಸೇಜ್ ಅಂತ ತಿಳ್ಕೊಳ್ಳಿ, ತಪ್ಪು ಅಂತ ಯಾಕೆ ಅನ್ಕೋತೀರಾ? ಏನ್ ಹೇಳ್ತೀಯಮ್ಮ? ಸರಿಪಡಿಸ್ಕೊಳ್ಳೋಕೆ ಕುಂಡಲಿ ಇರೋದು, ಸರಿಪಡಿಸ್ಕೊಳ್ಳೋದಕ್ಕೆ ಮಗು ಹುಟ್ಟೋದು. ನಮ್ಗೆ ಜನಗಳಿಗೆ ಇನ್ನೂ ಅರ್ಥನೇ ಆಗಿಲ್ಲ. ಮಗು ಹುಟ್ಟೋದು ಏನಕ್ಕೆ? ನಮ್ಮ ವಂಶವನ್ನ ಕ್ಲೀನಾಗಿ ಶುದ್ಧಿ ಮಾಡೋದಕ್ಕೆ ಅಂತ ನಾವು ಅನ್ಕೊಂಡಿಲ್ಲ. ನಾವು ಅನ್ಕೊಂಡೋದು ಒಂದೇ, ಗಂಡು ಹುಟ್ಟಿದ್ರೆ ವಂಶ ಬೆಳೀತದೆ. ಅವನು ಪತ್ರವಳಿ ಆಗ್ಬಿಟ್ರೆ ಎಲ್ಲಿ ಬೆಳೀತು ಅಂತ ನಂಗೆ ಗೊತ್ತಿಲ್ಲ. ಗಂಡಂತೂ ಸರಿ, ರೋಡಲ್ಲಿ ನಿಲ್ಲಿಸಿದಾಗ ಏನು ಮಾಡ್ತೀರಾ? ಅಯ್ಯೋ ಇದು ಬೇಕಿತ್ತ ನನಗೆ ಅಂತ ಅವತ್ತು ಹೇಳ್ತಾರೆ. ಅಂದರೆ ಅರ್ಥ ಇಷ್ಟೇ, ಹೆಣ್ಣುಟ್ಲಿ ಗಂಡುಟ್ಲಿ ಮಗುನೇ ಅದು. ನೀವು ದಯವಿಟ್ಟು ಹೆಣ್ಣು ಗಂಡು ಬೇರೆ ಬೇರೆ ಮಾಡಕ್ಕೆ ಹೋಗ್ಬೇಡಿ. ಇದೊಂದು ದೊಡ್ಡ ಕೆಟ್ಟ ಚಾಳಿ ಇದೆ ನಮ್ಮ ಜನಗಳಲ್ಲಿ. ಅಯ್ಯೋ ಹೆಣ್ಣು ಅಂತಾರೆ, 7 ವೇಳೆ ಅಯ್ಯೋ ಅಂತಾರೆ, ಗಂಡು ಅಂತಾರೆ. ಆ ಗಂಡು ತಲೆ ಮೇಲೆ ಹೊಡೆದಾಗ ನನಗೆ ಎಣ್ಣೆ ಆಗಿರೋ ಚೆನ್ನಾಗಿತ್ತು. ಹೆಣ್ಣು ಮಕ್ಕಳು ಸಾಮಾನ್ಯ ಯಾರು ಹೊಡಿಯಕ್ಕೆ ಹೋಗಲ್ಲ ಅಪ್ಪ ಅಮ್ಮನಿಗೆ. ಗಂಡು ಮಕ್ಕಳು ರಿಪೇರಿ ಮಾಡೋದು ನೋಡಿದ್ರಮ್ಮ, ಬೇಕಾದಷ್ಟಿದೆ. ಇದಕ್ಕೆ ಗಂಡು ಸಂತಾನ ಬೇಕು ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ? ಸಂತಾನ ಪಡ್ಕೊಳ್ಳೋದು ಸರಿಪ್ಪ, ನೀವು ಅದಕ್ಕೆ ಗಂಡು ಸಂತಾನಕ್ಕೆ ನಿಮ್ಮ ಪ್ರಕ್ರಿಯೆಗಳೇನು ಮಾಡಿದ್ದೀರಾ? ಹೆಣ್ಣಾಗಲಿ ಗಂಡಾಗಲಿ ಏನೂ ಮಾಡಿಲ್ಲ. ಆದರೆ ಮಾಡಿಲ್ಲ ಅನ್ನೋದಕ್ಕೆ ವಿಚಾರ ಏನಂದರೆ, ಹೇಳ್ತಕ್ಕಂಥ ನಿಮ್ಮ ಪ್ರಶ್ನೆ ಹೇಳ್ಬಿಟ್ಟಿದೆಯಮ್ಮ ಅಡ್ವಾನ್ಸ್ ಆಗಿ. ಹೇಳೋರು ಕೇಳುವರಲ್ಲೇ ಸಮಸ್ಯೆ ಆಗಿರೋ ಪ್ರಶ್ನೆ ಉತ್ತರನೇ ಸಮಸ್ಯೆ ಆಗಿರೋ ದಿವಸ ತಿಳ್ಕೊಳ್ಳೋದಿಲ್ಲ ಬಂತಿಲ್ಲಿ. ಈ ಸಮಸ್ಯೆ ನಾವು ತಗಲಾಕೊಂಡಿದ್ದೀವಿ. ಅದಕ್ಕೋಸ್ಕರವಾಗಿ ನಾವು ಇದನ್ನು ಕೇಳಿದ ತಕ್ಷಣ ಗಾಬರಿ ಆಗೋದು. ಈಗಲೂ ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಯಾರೇ ಆಗಲಿ ಅಮಾವಾಸ್ಯೆ ಹುಟ್ಟಿದರೆ, ಅಕಸ್ಮಾತ್ ಮದುವೆ ಆಗೋಗಿದ್ರೆ, ನನ್ನ ಗಂಡ ಅಮಾವಾಸ್ಯೆ, ನನ್ನ ಹೆಂಡತಿ ಅಮಾವಾಸ್ಯೆ ಅಂದ್ಕೊಂಡು ದಯವಿಟ್ಟು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೊರಗಬೇಡಿ. ಅದನ್ನು ರಿಪೇರಿ ಹೇಗೆ ಮಾಡಬೇಕು ಅಂತ ಮಾಡೋಕ್ಕೆ ಪ್ರಯತ್ನ ಮಾಡಿ ಹೊರಗೆ ಬರಬಹುದು, ಇಷ್ಟಂತೂ ಹೇಳ್ಬೋದು. ಖಂಡಿತ. ವಸಂತ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಸಂತ ಅವರೇ. ನಮಸ್ತೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ಹೇಳಮ್ಮ, ಏನು ವಿಷಯ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಏನು ನಕ್ಷತ್ರ? ಶತಭಿಷ ನಕ್ಷತ್ರ. ಎಷ್ಟು ವಯಸ್ಸು? 40 ವರ್ಷ ಸ್ವಾಮಿ. ಮದುವೆ ಆಯ್ತಾ? ಆಗಿದೆ ಸ್ವಾಮಿ. ಮಕ್ಕಳು? ಒಂದು ಹೆಣ್ಣು ಬಂದು ಸ್ವಾಮಿ. ಓಕೆ, ನೆಮ್ಮದಿಯಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದಾಳ ಮಗಳು? ಏನೋ ಸ್ವಲ್ಪ ತೊಂದರೆ ಸ್ವಾಮಿ ಸಂಸಾರದ್ದು. ಗಂಡ ಹೆಂಡತಿ ವಿಚಾರದಲ್ಲಿ ತೊಂದರೆ? ಸ್ವಾಮಿ. ಓಕೆ, ಈಗ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ನೀವು? ಯಾಕೆ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀರಾ ಅಥವಾ ಏನು ಮಾಡಬಹುದು ಅಂತ ಕೇಳ್ತಾ ಇದ್ದೀರಾ? ಯಾಕೆ ಆಗ್ತಾ ಇದೆ ಅಂತ ಸ್ವಾಮಿ. ನಿಮ್ಮ ಯಜಮಾನರು ಏನು ಕೆಲಸ ಮಾಡೋದು? ಅವರು ರಿಟೈರ್ಡ್ ಸ್ವಾಮಿ. ರಿಟೈರ್ಡಾ? ಏನು ಕೆಲಸ? ಅವರು ಇದು ಗೌರ್ಮೆಂಟ್ ಕಾರ್ಪೊರೇಷನ್ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಮನೆಯಲ್ಲಿ ಸತ್ತವ್ರಿಗೆ ಮಾಡ್ತಕ್ಕಂತಹ ಕ್ರಿಯೆ ಅಮಾವಾಸ್ಯೆಯಲ್ಲಿ ಮಾಡೋದಾ, ಯಾವಾಗ ಮಾಡೋದು? ಅದು ಡೇಟ್ ಸ್ವಾಮಿ. ಡೇಟ್ ಯಾವಾಗ? ಡೇಟಾ? ಸತ್ತವ್ರ ಡೇಟು. ಯಾವತ್ತು ತೀರ್ ಹೋಗಿರ್ತಾರೆ ಆ ದಿವಸ. ಯಾರು ನಿಮ್ಮಮ್ಮ ಹೇಳ್ಕೊಟ್ಟಿದ್ದು? ಅದು ಅವಾಗಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ವಾಮಿ, 40 ವರ್ಷದಿಂದ. ಓ ದೇವ್ರೆ. ಓಕೆ, ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊತೀರಾ? ಆಯ್ತು ಸ್ವಾಮಿ. ಸತ್ತವ್ರಿಗೆ ಮಾಡೋದೇನು? ಅದ್ರ ಹೆಸರೇನು ಹೇಳ್ತಾರೆ? ತಿಥಿ ಅಂತಾರೆ. ತಿಥಿ ಅಂತಾರೆ. ಸತ್ತ ದಿನದ ತಿಥಿಗೆ ತಿಥಿಯನ್ನ ಮಾಡುವುದು ತಿಥಿ ಅಂತಾರೆ. ಗೊತ್ತಾಯ್ತಾ? ಡೇಟು ವಾರ ಅಲ್ಲ, ಸತ್ತ ದಿನದ ತಿಥಿಗೆ ತಿಥಿಯನ್ನ ಮಾಡುವುದು ತಿಥಿ. ಇದನ್ನ ದಯವಿಟ್ಟು ತಿಳ್ಕೊಂಬಿಟ್ರೆ ಭಾರಿ ಒಳ್ಳೆಯದು. ಇಲ್ಲ, ಆ ಮಗು ದಾಂಪತ್ಯ ಕೆಟ್ಟೋಗಿದೆ ಅಂತ ದಯವಿಟ್ಟು ಅಳಿನ ಮೇಲೆ ಕಂಪ್ಲೇಂಟ್ ಹೇಳ್ಬೇಡಿ. ಮಕ್ಕಳಿಂದ ತೊಂದರೆ, ಗಂಡನಿಂದ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ನಿದ್ದೆಯಲ್ಲಿ ತೊಂದರೆ, ಜೀವನವೆಲ್ಲ ತೊಂದರೆ. ಇದಕ್ಕೆಲ್ಲ ಕಾರಣ ನೀವು ಗಂಡ ಹೆಂಡ್ತಿ ಹಿಡಿದು ಮದುವೆ ಮಾಡಿಬಿಟ್ರಿ, 2 ಮಕ್ಕಳು ಬೇರೆ ಬಂತು, ಇದು ಸಾಲದು ಅಂತ ಅದನ್ನು ನೋಡ್ಬೇಕು. ಆ ಹುಡುಗಿ ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಗಾಬರಿ ಆಗಬೇಡಿ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಆಗಲೇ
ಒಬ್ಬ ವ್ಯಕ್ತಿ ಅಥವಾ ಒಂದು ಹುಟ್ಟಿದ ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮಗುವಿನ ಮೇಲೆ ಬೀರುವಂಥ ಪರಿಣಾಮಗಳ ಬಗ್ಗೆ ಹೇಳ್ತಾ ಇದ್ರಿ. ಹೆಂಗೆ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೋದು ಹಂಗಾದ್ರೆ? ಇಲ್ಲಿ ಒಂದು ವಿಚಾರ ಏನಂದರೆ, ನಮ್ಮದು ಒಂದು ಅಮ್ಮ ಇವಾಗ ಏನು ಹೇಳ್ತು, ಡೇಟಿಗೆ ಮೊದಲಿಂದ 30-40 ವರ್ಷದಿಂದ ಇದನ್ನೇ ಮಾಡ್ಕೊಂಬರ್ತಾ ಇದ್ವಿ. ಅಮ್ಮ ಈ ಥರದ ವಿಷಯ ತೊಗೊಂಡ್ರೆ ನಮ್ಮ ಕರ್ನಾಟಕ, ಒಂದು ದೇಶ ಬೇಡ, ನಮ್ಮ ಕರ್ನಾಟಕ ತೊಗೊಂಡ್ರೆ 99% ಇದೇ ರೀತಿಯಲ್ಲಿ ನೆನ್ನೆ ಕೂಡ ಹೇಳಿದ್ದೀನಿ. ಪ್ರತಿಯೊಬ್ಬರಿಗೂ ಅಜೀರ್ಣತೆ ಇರತಕ್ಕಂತಹ 99% ಇದೆ ಅನ್ನೋದು ಒಂದು ಭಾಗ. ಇನ್ನೊಂದು ರಾತ್ರಿಯಲ್ಲಿ ಹೃದಯಾಘಾತ ಆಗತ್ತೆ ಅನ್ನೋದು ಇನ್ನೊಂದು ಭಾಗ. ಇದೇ ನಿದರ್ಶನ. ರಾತ್ರಿಯಲ್ಲಿ ಸಾವು, ರಾತ್ರಿಯಲ್ಲಿ ಹುಟ್ಟೋದು ತಿಳ್ಕೊಬೇಕು. ರಾತ್ರಿಯಲ್ಲಿ ಮಗು ಹುಟ್ಟಿತು ತಿಳ್ಕೊಬೇಕು, ಎಚ್ಚರಿಕೆ ತಗೊಳ್ಳಿ ಅಂತ. ಅಂದರೆ ನಿಮ್ಮ ಮನೆಯಲ್ಲಿ ವಿಕೆಟ್ಗಳು ಬೀಳ್ತವೆ, ಯಾವ್ಯಾವುದೋ ಒಂದೊಂದು ಬೀಳ್ತಾ ಇರುತ್ತೆ ಅಂತ. ರಾತ್ರಿ ಹುಟ್ಟಬಾರ್ದು ಮಗು. ಅದಕ್ಕೂ ಕೆಲವರು ಅನ್ಕೋತಾರೆ ಅದು ದೇವ್ರು ಕೊಟ್ಟಿದ್ದು ಅಂತ. ಅಂದರೆ ನಾವು ಈ ದೇವ್ರ ಮೇಲೆ ಎಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಮಗು ದೇವ್ರು ಕೊಡ್ತು ಅಂತಾರೆ. ಅಂದರೆ ಈ ಪ್ರಯತ್ನ ನಮ್ಮದು ಅಂತ ಒಪ್ಕೊಳ್ಳೋದೇ ಅಲ್ವಲ್ಲ ಅಂತ ನನಗೆ ಬೇಜಾರಾಗ್ತಾ ಇರೋದು. ತಾವು ದೇವ್ರ ಮೇಲೆ ಹಾಕ್ಬಿಡೋದು, ದೇವ್ರು ಕೊಟ್ಟಂತೆ. ಆದರೆ ಒಳ್ಳೇದಾದಾಗ ನಮ್ಮ ಮಗುನೇ ಅಂತಾರೆ, ಕೆಡದಾದಾಗ ಎಂಥ ದೇವ್ರು ಕೊಟ್ಟ ಅಂತಾರೆ. ಇದು ಅಭ್ಯಾಸ ತಾನೇ, ಈ ರೋಗ ಹೋಗಲ್ಲ. ಆದರೆ ಇದನ್ನು ನಾವು ಎಚ್ಚರಿಕೆ ತಗೊಳ್ತಕ್ಕಂಥ ವಿಚಾರದಲ್ಲಿ ಮಗು ಹುಟ್ಟಿದ ತಕ್ಷಣ ಒಳ್ಳೆಯದೇ ಆಗಬೇಕು, ಕೆಟ್ಟದ್ದೇ ಆಗಬೇಕು ಅಂತ ನಮ್ಮ ನಿರೀಕ್ಷೆ ಬೇಡ. ನಮ್ಮ ಕರ್ತವ್ಯ ಏನು? ಒಂದು ಹುಟ್ಟು ಸಾವಿನ ಮೂಲ ತತ್ವವನ್ನು ತಿಳಿಬೇಕು. ಸತ್ರು ಅಂತಾರೆ. ನಾನು ಇದಕ್ಕೆ ಯಾವ ಭಾಷೆಯಲ್ಲಿ ಹೇಳ್ತೀನಿ ಅಂದರೆ, ಅವರು ಸತ್ತಿಲ್ಲ, ಇಲ್ಲೇ ಇದ್ದಾರೆ. ಯಾಕೆ? ಸತ್ರು ಸ್ವಾಮಿ ತಗೊಂಡೋಗಿ ಬರ್ನ್ ಮಾಡಿ ಬಂದಿದ್ದೀವಿ ಅಂತಾರಲ್ವಾ, ನಾನು ಅಪ್ರಾಣ ಇಲ್ಲ, ನಿಮ್ಮಲ್ಲೇ ಇದ್ದಾರೆ ಅಂತ ಹೇಳ್ತೀನಿ. ಹೇಗೆ ಅಂದರೆ, ಇವರು ಮನೆಯಲ್ಲಿ ನಡೀತಕ್ಕಂಥದ್ದು, ಆ ಸತ್ತಿರೋ ವ್ಯಕ್ತಿ ಎಷ್ಟು ಹಿಂಸೆಯಿಂದ ಸತ್ತಿರ್ತಕ್ಕಂಥವ್ರು ಅದೆಲ್ಲ ಇವ್ರ ಕುಟುಂಬದಲ್ಲೇ ಇರುತ್ತೆ. ಅದರ ಸಮಸ್ಯೆಗಳ ಮೂಲಕ ಅನುಭವಿಸ್ಲೇಬೇಕು. ಅದು ಏನೋ ಸತ್ರು ಸ್ವಾಮಿ, ಇನ್ನೊಬ್ರು ಸತ್ತೋಗ್ಬಿಟ್ರು, ಪ್ರಾಬ್ಲಮ್. ತಿಂಗಳೊಳಗಡೆ ಇಬ್ರು ಹೋಗ್ಬಿಟ್ರು, ವರ್ಷದೊಳಗಡೆ ಇಬ್ರು ಹೋಗ್ಬಿಟ್ರು. ಅಮ್ಮ ಇದೇ ಮೊಂಡತನ. ಸತ್ತು ಹೋದರಲ್ಲ, ಸತ್ತಿದ್ದಾರೆ ಅಂತ ಅನ್ಕೋಬೇಕು. ನಾವು ಸತ್ತು ಹೋದ್ರು ಅಂತೀವಿ, ಅಲ್ಲ, ಸತ್ತಿದ್ದಾರೆ. ಸತ್ತು ಇಲ್ಲೇ ಇದ್ದಾರೆ ಸಮಸ್ಯೆಗಳ ಮೂಲಕ. ಈಗ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಲೇಟ್ ಆಗ್ತದೆ ಸ್ವಾಮಿ, ಯಾರೋ ಮಾಡಿಸ್ಬಿಟ್ಟಿರ್ಬೇಕು. ಇದಕ್ಕಿದ್ದಂಗೆ ಪಾತ್ರೆ ಮೇಲಿಂದ ಬೀಳ್ತಿದೆ ಸ್ವಾಮಿ, ಏನೋ ಮನೇಲಿ ಇರಬೇಕು. ಎಂತೆಂಥದ್ದೆಲ್ಲ ಮ್ಯಾಜಿಕ್ ಮಾಡ್ಕೋತಾರೆ. ಅಂದರೆ ಇದೆಲ್ಲವೂ ಕೂಡ ನಮ್ಮ ಮನೆಯವಲ್ಲೇ ಆಗಿರ್ತಕ್ಕಂಥ, ನಮ್ಮ ಜೊತೆಯಲ್ಲೇ ಅಮಾವಾಸ್ಯೆ ಸುತ್ತಾ ಇದೆ ಅಂತ ತಿಳ್ಕೊಬೇಕು. ಕೆಲವ್ರು ಬೆಚ್ತಾರೆ, ನೋಡ್ಬೇಕಮ್ಮ ನೀನು, ಮುಟ್ಟಿದ್ರೆ ಬೆಚ್ಚಿಬಿಡ್ತಾರೆ, ಮಲಗಿದಾಗಲೇ ಬಹುನ್ ಕೂಕೊಂಡ್ಬಿಡ್ತಾರೆ. ಇದೆಲ್ಲ ಅದೇ ರಾಮಾಯಣನೇ. ಏನು ಅಂದರೆ, ನಮ್ಮ ಅಮಾವಾಸ್ಯೆ ನಮ್ಮ ದೇಹದ ಸುತ್ತಾನೇ ಇದೆ, ನಮ್ಮ ಮಕ್ಕಳ ಸುತ್ತಾನೇ ಇದೆ. ಹೌದು. ಅದಕ್ಕೆ ಒಂದು ಸಣ್ಣ ನಿದರ್ಶನ ಹೇಳ್ತೀನಿ. ನಿನ್ಗೆ ಏನಾಗದೆ, ಏನು ಹಿಡ್ಕೊಂಡದೆ, ಯಾಕೆ ಹಿಂಗೆ ಆಡ್ತೀಯ ಅಂತಾರೆ ಕೆಲವು ಮನೆಗಳಲ್ಲಿ. ಹೌದು ಹೌದು. ಇದೆಲ್ಲವೂ ಕೂಡ ಸತ್ತಿರೋರು ನಿಮ್ಮನ್ನ ಕಾಡ್ತಾ ಇರತಕ್ಕಂಥ ರೀತಿಗೆ ಇದು ಸತ್ಯ ಅಂತ ತಿಳ್ಕೊಬೇಕು. ಸದ್ಗತಿಯ ಕರ್ಮಗಳನ್ನು ಸರಿಯಾಗಿ ಮಾಡಿಲ್ಲ, ಗೊತ್ತೇ ಇಲ್ಲಮ್ಮ. ಸದ್ಗತಿ ಅನ್ನೋ ಪದ ಬಳಸಕ್ಕೆ ಎಷ್ಟೋ ಜನ ಗೊತ್ತಿಲ್ಲ. ಯಾಕೆ ಅಂದರೆ, ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಂತ ಎಲ್ರಿಗೂ ಸುಮಾರು ಜನ ಹೇಳ್ತಾರೆ. ಸ್ವಾಮಿ ನಾವು ತಪ್ಪದೇ ಮಾಡ್ತಾ ಇದ್ದೀವಿ, ಅಲ್ಲೆಲ್ಲೋ ಹೋಗಿದ್ದು, ಅಲ್ಲಿ ಮಾಡಿದ್ವು. ಆಮೇಲೆ ಇನ್ನೊಂದು ತುಂಬ ತಮಾಷೆಯಾದ ವಿಷಯ, ಈ ಪಿಕ್ನಿಕ್ಗೆ ಹೋಗ್ತಾರೆ. ಅಂದರೆ ನೋಡಕ್ಕೆ ಹೋಗ್ತಾರೆ ಕಾಶಿಗೆ. ಪಿಕ್ನಿಕ್ಗೆ ಕಾಶಿಗೆ ಹೋಗ್ತಾರೆ ಅಂದರೆ ಆ ಥರದಲ್ಲೇ ಟೂರಲ್ಲೇ ಹೋಗೋದು, ಹಂಗೆ ರೌಂಡ್ ಹಾಕೊಂಬರೋಣ ಅಂತ. ಅಮ್ಮ, ಕಾಶಿ ಕ್ಷೇತ್ರದಲ್ಲಿ ಸಂಕಲ್ಪವಿಲ್ಲದೆ ಕಾಲಿಡಬಾರದು. ಹೌದು ಹೌದು ಹೌದು. ಸಂಕಲ್ಪ ಇರಬೇಕು ಕಾಶಿಗೆ ಹೋಗ್ಬೇಕಾದ್ರೆ. ಆಮೇಲೆ ಕಾಶಿಗೆ ಹೋದವರು ನೇರವಾಗಿ ಶಿವನ ದರ್ಶನ ಮಾಡುವ ಹಾಗಿಲ್ಲ. ಎಷ್ಟು ಜನಕ್ಕೆ ಗೊತ್ತಿದು? ಭೈರವ ಇರತಕ್ಕಂಥ ಕಾಳಭೈರವನಿಗೆ ಹೋಗಿ ಒಪ್ಪಿಸ್ಬೇಕು ನಾನು ಏನಕ್ಕೆ ಬಂದೆ ಅಂತ. ಆದರೆ ಅಲ್ಲಿ ಹೋಗಿ ಶ್ರಾದ್ದ ಕ್ರಿಯೆಗಳನ್ನು ಮಾಡದೇ ಇದ್ರೆ ಆ ಜಾಗ ಕಾಲ ಹಾಕಬಾರದು. ಈಗ ಹೆಂಗಾಗಿದೆ, ಟೂರಿಸಮ್ ಪ್ಲೇಸ್ ಸ್ಟೈಲಾಗಿ ಹೋಗಿದೆ ಸ್ವಾಮಿ, ಹಂಗೆ ಹಂಗೆ ಗಾಶಿ ಕಯ ಅವೆಲ್ಲ ಮಾಡ್ಕೊ. ಹೆಂಗ್ರಿ ಆಗತ್ತಿದು? ಸ್ವಲ್ಪ ಯೋಚನೆ ಮಾಡಮ್ಮ. ನಾವು ಯಾವ ಮಟ್ಟಕ್ಕೆ ಮಾಡ್ಕೊಂಡಿದ್ದೀವಿ, ಆ ಕ್ಷೇತ್ರದಲ್ಲಿ ಸತ್ಯ ಏನು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಕಾಳಭೈರವನ ಪರ್ಮಿಷನ್ ತಗೊಂಡು ನಾವೇನು ಮಾಡಬೇಕಲ್ಲಿ ಮಾಡಿ ಒಪ್ಪಿಸಿದ ನಂತರ ಮತ್ತೆ ಹೋಗಿ ಒಪ್ಪಿಸ್ಬೇಕು. ನಾನು ಬಂದಿದ್ದು, ನಾನು ಏನು ಮಾಡ್ಬೇಕು ಮಾಡಿದ್ದೀನಿ, ನನಗೆ ಮುಂದಿನ ದಾರಿ ತೋರಿಸ್ಬೇಕು ಅಂತೇಳಿ ಒಪ್ಪಿಸಿ ಬರಬೇಕು. ಮಂತ್ರಾಲಯಕ್ಕೆ ಹೋದ್ರು ಅಷ್ಟೇ, ತಿರುಪತಿಗೆ ಹೋದ್ರು ಅಷ್ಟೇ, ಸುಬ್ರಹ್ಮಣ್ಯಕ್ಕೆ ಹೋದ್ರು ಅಷ್ಟೇ, ಮಂಜುನಾಥನಿಗೆ ಹೋದ್ರು ಅಷ್ಟೇ. ನಾವು ಏನೂ ಇಲ್ಲ, ಟೂರಿಸ್ಟು, ಹೋದ ಬಂದ. ಸ್ವಾಮಿ ಹಂಗೆ ಧರ್ಮಸ್ಥಳಕ್ಕೆ ಹೋಗಿದ್ವಾ, ಹಂಗೆ ಮಂಜುನಾಥನ ದರ್ಶನ ಮಾಡ್ಕೊಂಡ್ಬಿಟ್ಟು ಆಯಿತು, ಕತೆ ಮುಗೀತು. ಕಾರಣ ಸೂತಕದ ಜಾಗ ಅದು ಸುಬ್ರಹ್ಮಣ್ಯ. ಹೆಂಗ್ರಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀರಾ ನೀವು? ಹಾಂ, ಕಳ್ಕೊಂಡ್ರಿ ಸೂತಕನ, ಮತ್ತೆ ದೇವಸ್ಥಾನಕ್ಕೆ ಹೋಗಿ ಹಚ್ಚಿದ್ರಿ. ಅಲ್ಲಿ ಏನು ಅರ್ಥ ಇದೆ ಇದರಲ್ಲಿ? ಅದ್ರ ಬಗ್ಗೆ ಡೀಟೇಲ್ ಆಗಿ ತಗೊಳ್ತೀನಿ ಗುರುಗಳೇ ಮಾಹಿತಿನ. ಜಯಂತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಂತಿ ಅವರೇ. ನಮಸ್ಕಾರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ ಸ್ವಾಮಿ ನಮಸ್ಕಾರ. ಹೇಳಿಯಮ್ಮ. ನಾವು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ, ಡೇಟ್ ಆಫ್ ಬರ್ತ್
ಡೇಟ್ ಆಫ್ ಬರ್ತ್ ಹೇಳಂಗಿಲ್ಲ ನೀನು, ನಕ್ಷತ್ರ ಗೊತ್ತಾ ಹೇಳು. ಉತ್ತರಾಷಾಢ ನಕ್ಷತ್ರ. ಸರಿ, ಅಷ್ಟು ಹೇಳಿದ್ರೆ ಸಾಕಲ್ವಾ? ಓಕೆ. ಎಷ್ಟು ವಯಸ್ಸಮ್ಮ? 42ಕ್ಕೆ ಬೀಳುತ್ತೀನೇನು ಬರನೇಗೆ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 23 ವರ್ಷ ಆಯ್ತು. ಯಾವ ವಾರ ಮದುವೆ ಆದಮ್ಮ? ಶನಿವಾರ ಭಾನುವಾರ. ಹುಟ್ಟಿದ್ದು ಭಾನುವಾರ ಹುಟ್ಟಿದ್ದು. ಓಕೆ. ನಿನಗೆ ಕೋಪ ಜಾಸ್ತಿನಾ ನಿಮ್ಮ ಯಜಮಾನ್ರ ಕೋಪ ಜಾಸ್ತಿನಾ? ನಮ್ಮ ಮನೆಯವ್ರಿಗೆ ಕೋಪ ಜಾಸ್ತಿ. ನಿನಗೆ ಕಮ್ಮಿ ಇದೆಯಾ? ಈ ಗಂಡ ಹೆಂಡತಿ ಕೇಳಿದ್ರಮ್ಮ, ಅವ್ರು ಇವ್ರ ಮೇಲೆ ಹೇಳ್ತಾರೆ, ಇವರು ಅವ್ರ ಮೇಲೆ ಹೇಳ್ತಾರೆ, ಇಲ್ಲ ಮುಖ ನೋಡ್ತಾರೆ, ನಾನು ಹೇಳ ನೀನು ಹೇಳ್ತೀಯ, ಒಪ್ಕೊಳ್ಳೋದೇ ಇಲ್ಲ. ಇಲ್ಲ ಸ್ವಾಮಿ ಅವರೇ ಒಂಚೂರು ಜಾಸ್ತಿ, ಇಲ್ಲ ಸ್ವಾಮಿ ಅವರೇ ಒಂಚೂರು ಜಾಸ್ತಿ. ಇದು 10 ನಿಮಿಷ ಆಗುತ್ತೆ ನಾನು ಸ್ಟಾಪ್ ಮಾಡೋಕ್ಕೆ. ಅಂದರೆ ಸತ್ಯ ಹೇಳಕ್ಕೆ ಏನು ಕಷ್ಟ? ಆಮೇಲೆ ಕೋಪ ಇರಬಾರ್ದು ಅಂತ ಏನು ಕಾನೂನು ಇಲ್ವಲ್ಲ. ಸಹಜವಾಗಿ ಇಲ್ಲ ಸ್ವಾಮಿ ನಂದು ಹಿಂಗಿದೆ ನಂದಿದ್ಯಾ ಫಿನಿಶ್. ಅದಕ್ಕೆ ವಾದ ಮಾಡಿ ನಾನು ಕಂಡಿಡಿದು ಯಾಕಮ್ಮ ಹೆಂಗೆ ಮಾಡ್ತಿದ್ದೆ, ಹ್ಞೂ ಸ್ವಾಮಿ ಒಂಚೂರು ನನಗೇನೆ ಜಾಸ್ತಿ. ತಾಯಿ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾಯ್ತು ಸ್ವಾಮಿ. ಓಕೆ. ನಿನಗೆ ಕಣ್ಣಲ್ಲಿ ಉರಿ ಬರುತ್ತಾ, ತಲೆ ನೋವು ಬರುತ್ತಾ, ಮಂಡಿ ನೋವು ಬರುತ್ತಾ? ಕಣ್ಣೂರಿ, ತಲೆನೋವು, ಮಂಡಿ ನೋವು. ಮತ್ತೀಗಾಲ 3 ವರ್ಷದ ಮುಂಚೆ ಗರ್ಭಕೋಶ ಆಪರೇಷನ್ ಆದಾಗಿಂದ ಸ್ವಲ್ಪ ಹತ್ರ ಪ್ರಾಬ್ಲಮ್ ಐತಿ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಲೀಸ್ಗೆ ಹಚ್ಕೊಂಡಿದೀವಿ, 4 ವರ್ಷದಿಂದ ಇದೀವಿ ಇಲ್ಲಿ. ಓಕೆ, ಆಯ್ತು. ಮಾಂಸಾಹಾರ ತುಂಬಾ ಇಷ್ಟ ಅಮ್ಮ ನಿಂಗೆ? ಇಷ್ಟನೇ. ವಾರದಲ್ಲಿ ಎಷ್ಟು ಸಲ ಬೇಕು? ವಾರದಲ್ಲಿ ಭಾನುವಾರ 1 ದಿವಸ ಮಾಡ್ತೀವಿ ಅಷ್ಟೇ. ಮಾಡ್ಲೇಬೇಕಾ? ನಮ್ಮ ಮನೆಯವ್ರಿಗೆ ಒಂದ್ ಸ್ವಲ್ಪ ಇಷ್ಟನೇ ಅಲ್ವಾ, ಹಂಗಾಗಿ ನಾವು ಮಾಡೇ. ಅಲ್ಲ, ಮನೆಯವ್ರಿಗೆ ಇಷ್ಟ, ನೀನು ತಿನ್ನಲ್ವಾ? ನಾವು ತಿಂತೀವಿ. ನೋಡಿ ಹೆಂಗಿದೆ, ಅದರಲ್ಲೂ ಸ್ಕೋಪು. ಓಕೆ, ಇರಲಿ. ನೀವು ಭಾನುವಾರ ಮಾಂಸ ತಿನ್ನೋದು ಮಧ್ಯಾಹ್ನ ರಾತ್ರಿನಾ? ಬೆಳಗ್ಗೆನೆ ಮಾಡ್ತೀವಿ, ಬೆಳಗ್ಗೆ. ಅಲ್ಲ, ಆಮೇಲೆ ಬಿಸಿ ಮಾಡ್ಕೊಂಡು ತಿನ್ನೋದು ಮಧ್ಯಾಹ್ನಕ್ಕ ಸಾಯಂಕಾಲಕ್ಕ? ಅಂದ್ರೆ ಮಧ್ಯಾಹ್ನ ತಿಂತೀವಿ. ಮತ್ತೆ ಅದು ಹೆಂಗೆ ಮಾಡಿದ್ಮೇಲೆ 2-3 ಟೈಮ್ ತಿನ್ನಲಿಲ್ಲ ಅಂದ್ರೆ ಅದು ಹೆಂಗೆ ಸಾಧ್ಯ? ತಿನ್ನಬೇಕು ಅಲ್ವಾ? ಯಾಕೆ ಪ್ರಶ್ನೆ ಕೇಳ್ತೀನಿ ಅಂದರೆ, ನೀನು ಅದನ್ನು ತಿಂದ ದಿನ ರಾತ್ರಿ ನಿದ್ದೆ ಮಾಡೋಕ್ಕಾಗತ್ತಾ? ನಿದ್ದೆ ಮಾಡೋಕ್ಕಾಗಲ್ಲ, ಕೈ ಕಾಲೆಲ್ಲ ಉರಿ, ಕಣ್ಣೂರಿ. ಅಲ್ಲಮ್ಮ, ಇಷ್ಟೆಲ್ಲ ಆದರೂ ಮಾಂಸ ತಿಂತೀನಿ ಅಂತೀಯಲ್ಲ, ಏನು ಹೇಳೋಣ ಹೇಳು? ಇಷ್ಟು ಸಾಕು, ಜಾಸ್ತಿ ಹೇಳಕ್ಕೆ ಹೋಗಲ್ಲ ನಾನು. ಭಾನುವಾರ ಹುಟ್ಟಿದ್ದೀಯಾ, ಭಾನುವಾರ ಮದುವೆ ಮಾಡ್ಕೊಂಡಿದ್ಯಾ ಅಂದರೆ ಭಾನುವಾರ ನೀನು ಎಷ್ಟು ಚೆನ್ನಾಗಿ ಪ್ರೀತಿಸ್ಬೇಕು, ನೀನು ಅವತ್ತೇ ಮಾಂಸ ತಿನ್ನಬೇಕು ಅಂದ್ರೆ ನಾನೇನು ಹೇಳಿ? ದಯವಿಟ್ಟು ಇದನ್ನು ಭಾನುವಾರ ನಿಲ್ಲಿಸ್ಬಿಟ್ಟು ಬೇರೆ ದಿನ ತಿನ್ನು. ಆಮೇಲೆ ಬೆಳಿಗ್ಗೆ ಒಂದೇ ಟೈಮು ಬಿಸಿ ಮಾಡಿ ತಿನ್ನಬಾರ್ದು, ಫ್ರಿಡ್ಜಲ್ಲಿ ಇಟ್ಟು ತಿನ್ನಬಾರ್ದು, ಚೆನ್ನಾಗೈತೆ ಅಂದ್ಬಿಟ್ಟು 2 ಸಲ ತಿನ್ನಬಾರ್ದು, ಉಪ್ಪಿನಕಾಯಿ ಥರ ತಿನ್ನಬೇಕು. ಯಾಕೆ ಅಂದರೆ ಇಡೀ ದೇಹ ಎಲ್ಲ ಸಮಸ್ಯೆಲಿದೆ ಅಮ್ಮ ನಿನಗೆ. ಅದನ್ನು ಅವಕಾಶ ಮಾಡ್ಕೋಬೇಡ ಅಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡು. ಸದ್ಯಕ್ಕೆ ಒಂದು 15 ದಿನ ತಿನ್ನಬೇಡ. ಬೆಳಿಗ್ಗೆ ಎದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಬರೋದು ಮಾಡು, ಸ್ವಲ್ಪ ಅನುಕೂಲ ಆಗತ್ತೆ. ಒಳ್ಳೆಯದಾಗಲಿ. ಹೇಮಂತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಹೇಮಂತ್ ಅವರೇ. ಹೇಮಂತ್ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹೇಮಂತ್ ಅವರೇ. ಹಲೋ. ಹೇಮಂತ್ ಅವರೇ ಮಾತಾಡಿ. ಹಲೋ 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 ಹಲೋ, ಕೇಳಿಸ್ತಾನಪ್ಪ ಹೇಮಂತ್? ಹೇಮಂತ್ ಅವರೇ, ನೇರವಾಗಿ ಪ್ರಶ್ನೆ ಕೇಳಿ. ಹಲೋ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ದೇವಸ್ಥಾನಗಳ ಭೇಟಿಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ. ಹೇಗದು ಅಂದರೆ ಆ ವೈರುಧ್ಯ ನನಗೆ ಆ ದ್ವಂದ್ವ ಅರ್ಥ ಆಗಲಿಲ್ಲ. ಇಲ್ಲಿ ನೀವು ಏನು ಉದ್ದೇಶಕ್ಕೆ ನಿಮ್ಮ ಜೀವನ ಅನ್ನತಕ್ಕಂಥದ್ದು ನಮಗಿನ್ನೂ ಗೊತ್ತಾಗಿಲ್ವಲ್ಲಮ್ಮ. ನಾವೇನು ಕುಟ್ಟದೆ ಅಂತಲೇ ಇನ್ನೂ ಗೊತ್ತಾಗಿಲ್ಲ. ನೀವು ಧರ್ಮಸ್ಥಳಕ್ಕೆ ಹೋಗ್ತಿರೋ, ತಿರುಪತಿಗೆ ಹೋಗ್ತಿರೋ, ಕಾಶಿಗೆ ಹೋಗ್ತಿರೋ, ಎಲ್ಲಿಗೋ ಹೋಗಿ, ಕ್ಷೇತ್ರಕ್ಕೆ ಹೋಗೋದೇನಕ್ಕೆ? ಪ್ರಶ್ನೆ, ಏನಕ್ಕೆ ಹೋಗೋದು? ಒಳ್ಳೇದಾಗತ್ತೆ ಅಂತನಾ? ಅಪ್ರಾಣೆ ಅಲ್ಲ, ಮ್ಯಾಗ್ನೆಟಿಕ್ ಪವರ್, ಅಯಸ್ಕಾಂತೀಯ ಶಕ್ತಿ ನಮ್ಮಲ್ಲಿ ಬರಬೇಕು ಅಮ್ಮ. ಇದು ನಿಜಕ್ಕೂ ಇದರಂಥ ಸೋಮಾರಿತನದ ಉತ್ತರ ಇನ್ನೊಂದಲ್ಲ. ಕ್ಷೇತ್ರಗಳಿಗೆ ಹೋಗುವ ಉದ್ದೇಶ, ದೇವಸ್ಥಾನಗಳಿಗೆ ಹೋಗುವ ಉದ್ದೇಶ, ಇದು ಫಸ್ಟ್ ತಿಳ್ಕೋಬೇಕು. ದೇವಸ್ಥಾನಕ್ಕೆ ಹೋಗೋ ಉದ್ದೇಶಕ್ಕೆ ಅಭ್ಯಾಸ ಆಗಲಿ ಅಂತ ದೇವಸ್ಥಾನಕ್ಕೆ ಹೋಗೋದು, ಇನ್ನೇನು ಸಿಕ್ಕಲ್ಲ ಅಲ್ಲಿ. ಅಭ್ಯಾಸ, ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಪ್ರತಿದಿನ ಹೀಗೆ ಆಗಲಿ ಅನ್ನೋದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕೇ ಹೊರತು ದೇವಸ್ಥಾನದಲ್ಲಿ ಏನೋ ಸಿಗುತ್ತೆ ಅಂತಲ್ಲ ಅಮ್ಮ. ಏನೋ ಒಂದು ಬೈಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ಒಂದು ಆಗಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ, ಅದಲ್ಲ. ಇದನ್ನೇ ವಾಮಾಚಾರದ ಪೂಜೆ ಅನ್ನೋದು ನಾವು. ಏನೋ ಬೇಕು ಅಂತ ದೇವಸ್ಥಾನಕ್ಕೆ ಹೋದ್ರೆ ವಾಮಾಚಾರ ಅಂದರೆ ದೇವರಿಗೆ ಮಾಟ ಮಂತ್ರ ಮಾಡಿಸೋ ಜನ ನೀವು. ಏನು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಒಂದು ದೇವ್ರಿಗೆ ಹೋಗಿ ಕೈ ಮುಗಿಬೇಕು. ಈ ಅಭ್ಯಾಸ ಆದರೆ ಅವ್ನಿಗೇನೋ ಮನಸ್ಕೊಂದು ವಿಲ್ ಪವರ್ ಬರುತ್ತೆ. ನೀನು ಹೇಳ್ದೇನಮ್ಮ, ಮ್ಯಾಗ್ನೆಟಿಕ್ ಪವರ್. ಇದರಲ್ಲಿ ನಾವು ಒಪ್ಕೊಳ್ಳೋಣ. ಆ ಅಭ್ಯಾಸ ಆದಾಗ ಅವ್ನಿಗೊಂದು ಖುಷಿ ಆಗತ್ತಲ್ಲಿ ಹೋದಾಗ. ಕ್ಷೇತ್ರಗಳಿಗೆ ಹೋಗುವ ಉದ್ದೇಶ ಏನು? ಹಳೆಯದನ್ನು ಬಿಟ್ಟು, ಹಳೆಯ ಅಭ್ಯಾಸವನ್ನು ಬಿಟ್ಟು
ನಮ್ಮಲ್ಲಿ ಇರ್ತಕ್ಕಂಥ ಹಳೆಯತನವನ್ನು ಬಿಟ್ಟು ಹೊಸತನವನ್ನು ತರುವುದಕ್ಕಾಗಿ ಕ್ಷೇತ್ರಗಳಿಗೆ ಹೋಗುವುದು. ಏನು ಮಾಡೋಣ ಈಗ? ಗೊತ್ತಾಯ್ತು. ಅಲ್ವಾ? ಹಳೇದನ್ನು ಬಿಟ್ಟು ಹೊಸದನ್ನು ಪಡಿಬೇಕು. ನಮಗೆ ಹೆಂಗೆ ಪಡೆಯೋದು ಹೆಂಗೆ ಬಿಡೋದು ಅನ್ನೋದೇ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಕ್ಷೇತ್ರ ಮಹಿಮೆಯನ್ನು ತಿಳ್ಕೋಬೇಕು. ಏನು ಅಲ್ಲಿ ಕಾಲಿಟ್ಟರೆ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ಕೊನೆ ಮಾಡಬೇಕು, ಎಲ್ಲಿ ಹೋಗಿ ಏನನ್ನ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಕೋಬೇಕು. ಅಮ್ಮ ಯಾವುದೇ ಆಗಲಿ ಒಂದು ರೀತಿ ನೀತಿ ಬೇಕಲ್ವಾ? ಖಂಡಿತ. ಆ ರೀತಿ ನೀತಿ ಇಲ್ಲಾನೆ 150 ಸಲ ಪ್ರತಿ ಪೌರ್ಣಮಿಗೆ ತಿರುಪತಿಗೆ ಹೋಗ್ತೀನಿ ಸ್ವಾಮಿ ಅಂತಾನೆ. ಹೆಂಡತಿ ಬಿಟ್ಬಿಟ್ಟು ಹೋಗ್ತಾರೆ. ಹೆಂಡತಿ ಬಿಟ್ಟು ತಿರುಪತಿ ದರ್ಶನ ಮಾಡಿದ್ರೆ ಹೆಂಡತಿಗೆ ಆರೋಗ್ಯ ದಿನೇ 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 ಕುಸಿತಾನೆ ಇರುತ್ತೆ. ಗಂಡನ ಬಿಟ್ಟು ಹೆಂಡತಿ ಹೋಗಂಗಿಲ್ಲ, ಹೆಂಡತಿ ಬಿಟ್ಟು ಗಂಡನ ಹೋಗಲ್ಲ, ತಿರುಪತಿಗೆ ಮಾತ್ರ. ಅಂದರೆ ಯಾಕೆ ಮಾತ್ರ ಹೇಳ್ತೀನಿ, ಚಂದ್ರದೋಷ ನಿವಾರಣೆಗೆ ತಿರುಪತಿಗೆ ಹೋಗೋದು. ಇನ್ನೆಲ್ಲೂ ಚಂದ್ರದೋಷ ನಿವಾರಣೆ ಆಗಲ್ಲ ನಿಮಗೆ, ಅಲ್ಲಿಗೆ ಹೋಗಬೇಕು. ಅಂದ ಮೇಲೆ ನಮ್ಗೆ ಬರಲ್ಲ ಸ್ವಾಮಿ, ಇದೊಂದು ಕೆಟ್ಟ ಸಂಪ್ರದಾಯ ಇದೆ, ನಿಮಗೆ ಆ ದೇವ್ರು ಬರಲ್ಲ, ಈ ಕೆಲವ್ರು ಮಾಡಿಟ್ಬಿಟ್ಟಿರ್ತಾರೆ ಅದನ್ನ. ಅಲ್ಲ, ದೇವ್ರಾಗ ಬರಲ್ಲ ಅಂತ ಹೇಳುವಂಥ ಜನ ಇದಾರಲ್ಲಮ್ಮ, ಲೆಕ್ಕ ಹಾಕೋಣಮ್ಮ. ಖಂಡಿತ. ಇನ್ನೊಂದು ಕಾಲ್ ಇದೆ, ತಗೊಂಡ್ಬಿಡ್ತೀನಿ. ಮಲ್ಲಿಕಾರ್ಜುನ್ ಅಂತ ಹೇಳಿ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ. ಹೇಳಿ ಸರ್, ನಾವು ರಾಯಚೂರ್ಲಿಂದ ಮಲ್ಲಿಕಾರ್ಜುನ್ ಅಂತ ಹೇಳಿ ಸರ್ ಮಾತಾಡೋದು. ಓಕೆ, ಹೇಳಿ ಸರ್. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಏನ್ ನಕ್ಷತ್ರ? ನಕ್ಷತ್ರ ಮೃಗಶಿರ ನಕ್ಷತ್ರ ಸರ್, ಮಿಥುನ ರಾಶಿ. ಎಷ್ಟು ವಯಸ್ಸು? ಸಾಕು ಸಾಕು ಸಾಕು. ಎಷ್ಟು ವಯಸ್ಸು? ವಯಸ್ಸು 25 ಸರ್. ಏನ್ ಮಾಡ್ತಾ ಇದ್ದಾಳೆ ಮಗಳು? ಮಗಳು ಈಗ ಓದಿದ್ದಾಳೆ ಸರ್, NSC ಅಗ್ರಿ ಮುಗಿದಿದೆ ಸರ್ ಆಕಿದು. ಓಕೆ. ಮದ್ವೆ ಮಾಡಿಸ್ಬೇಕಂತ ಇದೆ ಸರ್. ಅದು ಸ್ವಲ್ಪ ನಮಗ್ ಓಕೆ ಆದಲ್ಲಿ ಅವ್ರಿಗೆ ಓಕೆ ಆಗ್ತಾ ಇಲ್ಲ, ಅವ್ರಿಗೆ ಓಕೆ ಆದಲ್ಲಿ ನಮಗ್ ಓಕೆ ಆಗ್ತಾ ಇಲ್ಲ ಸರ್. ಸ್ವಲ್ಪ ಇದಾಗ್ತಾ ಇದೆ, ಅದಕ್ಕೆ ಕೇಳೋಣ ಅಂತ ಫೋನ್. ನಿಮ್ಮ ಮಗಳ ಹೆಸರೇನು ಇಟ್ಟಿದ್ದೀರಾ? ಈ ಕಾವ್ಯ ಸರ್, ಕಾವ್ಯ ಅಂತ ಹೇಳಿ ಸರ್. ಕಾವ್ಯ ಅಷ್ಟೇನಾ? ಅಷ್ಟೇ ಸರ್, ಅಷ್ಟೇ ಸರ್, ಅಷ್ಟೇ ಸರ್. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಸುಮಾರು ಒಂದು 25 ವರ್ಷದ ಸರ್. ಅಲ್ಲಿ ಹತ್ರದಲ್ಲಿ ದೇವಸ್ಥಾನ, ಹರಳಿ ಮರ ಯಾವ್ದಿದೆ? ಯಾವ್ದಿಲ್ಲ ಸರ್, ಇಲ್ಲಿ ಯಾವ್ದು ಇಲ್ಲ. ಓಕೆ. ನಿಮ್ ಜಮೀನ್ ಎಲ್ಲಿದೆ? ನಿಮ್ ಜಮೀನ್ ಎಲ್ಲಿದೆ? ನಮ್ ಜಮೀನು ಇಲ್ಲೇ ಮೇನ್ ರೋಡ್ಗೆ ಬರ್ತದೆ ಸರ್, ಲಿಂಗಸೂರು ರಾಯಚೂರು ರೋಡ್ಗೆ ಬರ್ತದೆ ಸರ್. ಎಷ್ಟು ವರ್ಷದ ಜಮೀನು? ಎಷ್ಟು ವರ್ಷದ ಜಮೀನು? ಜಮೀನು ಸುಮಾರು ಅದು ಪೂರ್ವಿಕರ ಕಾಲದ್ದು ಸರ್. ಅದೊಂದು ಅಲ್ಲಿ ಅರಳಿ ಮರ, ಆಲದ ಮರ ಯಾವ್ದಿತ್ತು, ಯಾವ್ದನ್ನ ತೆಗೆದ್ರಿ? ಹಾಂ ಸರ್. ಯಾವ್ದು ತೆಗೆದ್ರಿ? ಹರಳಿ ಮರ ತೆಗೆದ್ರ, ಆಲದ ಮರ ತೆಗೆದ್ರ? ಏನು ತೆಗೆದಿಲ್ಲ ಸರ್ ಅಲ್ಲಿ. ಅಲ್ಲ, ಹಳೇದಿದ್ದು ಅಲ್ಲಿ ಇದ್ದಿದ್ದು ಭೂಮಿಯಲ್ಲಿ ಇದ್ದಂತ ಮರ ವೃಕ್ಷಗಳನ್ನ ಯಾವ್ದು ಕಟ್ ಮಾಡಿದ್ರೆ ಎಂದೆ? ಮಾಡಿಲ್ಲ ಸರ್, ಅಲ್ಲಿ ಯಾವ ಕಟ್ ಮಾಡಿಲ್ಲ ಸರ್ ನಾವು. ಹೋಗ್ಲಿ, ಮರ ಇದೆಯಾ? ಹರಳಿ ಮರ, ಆಲದ ಮರ ಇದೆಯಾ? ಇಲ್ಲ ಸರ್, ಬನ್ನಿ ಗಿಡ ಇದೆ ಸರ್, ಅದು ಶಮಿ ಗಿಡ ಇದೆ ಸರ್. ಎಷ್ಟು ವರ್ಷದಿಂದ ಇದೆ ಅದು? ಸುಮಾರು ವರ್ಷದಿಂದ ಇದೆ ಸರ್. ಅದು ಅದಕ್ಕೆ ಏನ್ ಮಾಡ್ತೀರಾ? ಏನು ಮಾಡಿಲ್ಲ ಸರ್ ಅದಕ್ಕೆ. ಸರಿ. ಈಗ ಅಲ್ಲಿ ನೀವು ನೀರು ನಿಂತ್ಕೊಳ್ಳೋ ಜಾಗ ಎಲ್ಲಿದೆ? ಆ ಭೂಮಿಯಲ್ಲಿ ನೀರು ನಿಲ್ಲುವ ಜಾಗ? ನೀರ್ ನಿಲ್ಲಕ್ ಜಾಗ ಸರ್, ಈಗ ಅದು ನಾವು ಭತ್ತ ಬೆಳಿತೀವಿ ಸರ್ ಅದರಲ್ಲಿ. ಭತ್ತ ಬೆಳಿತೀವಿ ಸರ್ ಅದರಲ್ಲಿ ನಾವು. ಓಕೆ. ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದ್ರೆ, ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 3 ಜನ ಮಕ್ಕಳು ಸರ್. ನನಗೆ ಅಕಸ್ಮಾತ್ ಗೊತ್ತಿಲ್ಲದೆ, ಈಕಿನೇ ದೊಡ್ಡವಳು ಸರ್. ಓಕೆ ಓಕೆ. ಅಕಸ್ಮಾತ್ ಗೊತ್ತಿಲ್ಲದೆ ಕೆಲಸ ಮಾಡುವಾಗ ಹಾವಿಗೆ ಏಟಾಗೋಯ್ತು ಅಂತ ಬೇಜಾರಾಗಿದೆ ಯಾವಾಗ ನಿಮ್ಗೆ? ಇಲ್ಲ ಸರ್, ಹಂಗೇನು ಇಲ್ಲ ಸರ್, ಯಾವುದೂ ಇಲ್ಲ. ಅಲ್ಲಲ್ಲ, ಒಂದ್ ನಿಮಿಷ. ನಿಮ್ಮ ಜಮೀನಲ್ಲಿ ಬೇರೆಯವ್ರ ಕೆಲಸ ಮಾಡುವಾಗಲಿ ಗೊತ್ತಿಲ್ಲದೆ ಅಕಸ್ಮಾತ್ ಏಟಾಗೋಯ್ತು, ಗೊತ್ತಿಲ್ಲ ಅಂತ ಹೇಳಿದ್ದು, ಅಥವಾ ನಿಮ್ಮ ಮಾಡುವಾಗ ಗೊತ್ತಿದ್ದು, ಈ ಥರದ್ದು ಯಾವಾಗಾರ ಆಯ್ತು ಅಂತ ಕೇಳ್ತೀನಿ. ಇಲ್ಲ ಸರ್, ಹಂಗೇನು ನನಗೆ ಗೊತ್ತಿಲ್ಲ ಸರ್ ಅದು. ಓಕೆ. ನೀವು ಜಮೀನಲ್ಲಿ ಹಾವು ನೋಡಿದ್ರಾ? ಹೋಗ್ಲಿ, ಓಡಾಡೋದು ನೀವು ಹೋದಾಗ ಹಾವು ಹೋಯ್ತು? ಜಮೀನಲ್ಲಿ ನೋಡಿದ್ದೀವಿ ಸರ್, ಹಾವು ನೋಡಿದ್ದೀವಿ. ಯಾರು ಕೆಲಸ ಮಾಡೋರ್ಗು ಅದು ತೊಂದರೆ ಆಯ್ತು ಅಂತ ಕೇಳ್ಪಟ್ಟಾಗ ಅಂತ ಕೇಳಿದೆ. ಇಲ್ಲ ಸರ್, ಏನು ತೊಂದರೆ ಆಯ್ತಂತ ಯಾರು ಹೇಳಿಲ್ಲ. ಓಕೆ. ನಿಮ್ಮ ಮಗಳಿಗೆ ಸ್ಕಿನ್ ಅಲರ್ಜಿ ಗೊತ್ತಾಗಿದೆಯಾ? ಏನ್ ಸರ್? ಸ್ಕಿನ್, ಚರ್ಮಕ್ಕೆ ಸಂಬಂಧಪಟ್ಟಂತ ನೆವೆ ಇರೋದು, ಗುಳ್ಳೆ ಬರೋದು, ಸ್ವಲ್ಪ ಮುಖದಲ್ಲಿ ಇರ್ತಕ್ಕಂಥದ್ದು ಗೊತ್ತಾಗಿದೆಯಾ? ಯಾವುದಿಲ್ಲ ಸರ್, ಅದು ಯಾವುದೂ ಇಲ್ಲ. ನಿಮ್ಮ ಮಗಳು ಕೇಳಿ. ಇಲ್ಲಿ ಯಾಕೆ ಮಾತು ಹೇಳಿದೆ ಅಂದರೆ, ನಿಮ್ಮ ಮಗಳು ಮದುವೆ ಅಂತಕ್ಕಂತಹ ವಿಚಾರದಲ್ಲಿ ನಾವು ಕುಂಡಲಿ ಹೊಂದಾಣಿಕೆ ಮಾಡಿ ಮದುವೆ ಮಾಡೋದಕ್ಕೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹೌದು ಸರ್, ಹೌದು ಸರ್. ಹ್ಞೂ. ನೀವು ಮೊದಲು ಈ ಅಭ್ಯಾಸ ಬಿಡಬೇಕು. ಹ್ಞೂ ಸರ್. ಎರಡನೇದು, ನಿಮ್ಮ ಮಗಳಿಗೆ ನಿದ್ದೆಯನ್ನ ಮಾಡ್ತಕ್ಕಂತಹ ಕ್ವಾಲಿಟಿ ಚೆನ್ನಾಗಿಲ್ಲ ನಿಮ್ಮ ಮಗಳಲ್ಲಿ. ಹೌದೌದೌದು ಸರ್, ಕರೆಕ್ಟ್ ಸರ್. ಇದನ್ನ ರಿಪೇರಿ ಮಾಡದೆ ಮದುವೆ ಮಾಡಿದ್ರೆ ರಿಟರ್ನ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಂ ಸರ್. ಆಗ್ಬೇಕು ಅಂತೀರಾ? ಮದುವೆ ಮಾಡಿ ಚೆನ್ನಾಗಿ ಬದುಕಬೇಕು ಅಂತೀರಾ? ಇಲ್ಲ ಸರ್, ಮದುವೆ ಮಾಡಿ ಚೆನ್ನಾಗಿ ಬದುಕ. ಅಲ್ಲ, ನಮ್ಮ ಜನಗಳಿಗೆ ಇರೋದು ಏನು ಅಂದ್ರೆ, ಮದುವೆ ಮಾಡಿ ಕಳಿಸ್ಬಿಟ್ರೆ ಸರಿ ಏನಾರು ಆಗ್ಲಿ ಅಂತ ಅನ್ಕೋತಾರೆ. ಆದರೆ ಇಲ್ಲ ಸರ್, ಅವ್ರ ಆರೋಗ್ಯದಿಂದ ನಿದ್ದೆ ಮಾಡಿದ್ರೆ ಚೆನ್ನಾಗಿ ಸರ್ ಅದು. ಮತ್ತೆ ಹಾಗಿದ್ಮೇಲೆ ಯಾಕೆ ಇಲ್ಲಿವರೆಗೆ ತಿಳ್ಕೊಳ್ಳಿಲ್ಲ ನೀವು?
ತಪ್ಪಲ್ವಾ? ಹಾಂ. ತಿಳ್ಕೊಳ್ಳೋಕೆ ಪ್ರಯತ್ನ ಹೌದು ಮಾಡಿ. ನಿಮ್ಮ ಭೂಮಿಯಲ್ಲಿರ್ತಕ್ಕಂತಹ ಸಮೀ ವೃಕ್ಷದ ಕತೆ ತುಂಬ ಇದೆ. ದೇವರಿಗೆ ಸಂಬಂಧಪಟ್ಟಂತಹ ಜಮೀನನ್ನು ನೀವು ಪಡಿತಾ ಇರತಕ್ಕಂಥದ್ದು, ಪಡ್ಕೊಂಡಿರ್ತಕ್ಕಂಥದ್ದು, ನಿಮ್ಮ ಹಿರಿಕರು ಕೊಟ್ಟೋಗಿರ್ತಕ್ಕಂಥ ಬಳುವಳಿ ನಿಮ್ಮ ಮಕ್ಕಳ ಮೇಲೆ ಬಂದಿದೆ. ಇದನ್ನು ದಯವಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮದುವೆಗೆ ಆತರ ಮಾಡಬೇಡಿ. ಮೃಗಶಿರ ನಕ್ಷತ್ರ ಅಂತಕ್ಕಂಥದ್ದು ದೈವ ನಕ್ಷತ್ರ, ದೇವರು ಹುಟ್ಟಿದ್ದು ಮಹಾವಿಷ್ಣು ನಕ್ಷತ್ರ ಅಂತ ಹೇಳ್ತಾರೆ. ಅದೆಲ್ಲ ನಂಬಕ್ಕೆ ಹೋಗಬೇಡಿ. ಯಾವುದೇ ಮಗು ನಕ್ಷತ್ರವನ್ನು ತಿಳ್ಕೊಂಡು ಮಾಡ್ಕೋಬೇಕು ಅಂತ ಪ್ರಯತ್ನವನ್ನು ಮಾಡಿ. ಮದುವೆ ನಿಧಾನಕ್ಕಾಗತ್ತೆ, ಎಲ್ಲವೂ ಚೆನ್ನಾಗಾಗತ್ತೆ. ಫಸ್ಟ್ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಖಂಡಿತ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಸಮಯ ಬಹಳ ಕಮ್ಮಿ ಇದೆ. ನಾಳೆ ಇದ್ರ ಬಗ್ಗೆ ಇನ್ನು ನಾನು ಡೀಟೇಲ್ ಆಗಿ ಮಾಹಿತಿಯನ್ನು ಪಡ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟು ವಿಚಾರಗಳನ್ನು ಹೇಳಿದಂಥದ್ದು, ಕೇಳ್ತಕ್ಕಂಥದ್ದು, ಗಾಬರಿ ಆಗ್ತಕ್ಕಂಥ ವಿಚಾರ ಅಂತ ಯಾವುದು ಬೇಡ. ಆದರೆ ಇಷ್ಟೆಲ್ಲ ವಿಚಾರಗಳು ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಷ್ಟೇ ವಿನಃ ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಕ್ಕಂತಹ ವಿಚಾರದೊಂದಿಗೆ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಕೆಲವೊಂದು ವಿಚಾರಗಳು ಆತಂಕವನ್ನು ಸೃಷ್ಟಿ ಮಾಡಬಹುದು, ಭಯವನ್ನು ಹುಟ್ಟಿಸಬಹುದು. ಆದರೆ ಪರಿಹಾರ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.